ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ನನ್ನ ಕೊರಳನ್ನು ಬಿಡು. ಕೊರಳನ್ನು ಕತ್ತರಿಸಿಕೊಂಡು ವೈದವ್ಯ ವಿಷಯವನಿಗೆ ಕೊಡ್ತೇನೆ. ವೈದವ್ಯದ ವಿಷವನ್ನು ಆಕೆಗೆ ಕೊಡ್ತೇನೆ ಎನ್ನುವ ಹಾಗೆ ನೀನಾಡ್ತಾ ಇದ್ದೀಯಲ್ಲ. ಆದ್ರೆ ನೀನು ಮಾಡುವಂತಹ ಕೃತ್ಯವನ್ನೇ ಎನಿಸಿಕೊಂಡಾಗ ನನ್ನ ತಮ್ಮ ಪಾರ್ಥ ಆಡ್ತಾ ಇದ್ದಾನೆ ಎನ್ನುವ ಹಾಗೆ ನನಗೆ ಆಲೋಚನೆ ಬರ್ತಾ ಉಂಟು. ಕಾರಣ ಏನು ಗೊತ್ತಾ? ಏನು? ಪಂಚಪಾಂಡವರು ನಾವು. ಆದರೆ ಪ್ರಪಂಚದಲ್ಲಿ ನಿನ್ನನ್ನು ಕೊಂಡಾಡುವುದು ಹೇಗೆ? ಮಧ್ಯಮ ಪಾಂಡವಿ ಪಾರ್ಥ ಎನ್ನುವ ಹಾಗೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಜೀವನ ಅಂತ ಹೇಳಿದ್ರೆ ಏನು? ಅದೊಂದು ಚರಿತ್ರೆ ಎನ್ನುವ ಹಾಗೆ ಆಡಬಹುದು. ಆದರೆ ನೀನು ಗಳಿಸಿದಂತಹ ಸಾಧನೆಯಾದರೂ ಏನು? ಕಲಿಸಿದಂತಹ ಗುರುವಿನಲ್ಲಿಯೇ ಹೇಳಿಸಿಕೊಂಡವನಲ್ಲದೆ ಪಾರ್ಥಮೇವ ತರುತ್ತರೋ ಎನ್ನುವ ಹಾಗೆ. ಅಷ್ಟು ಮಾತ್ರವೇ ಅಲ್ಲ, ನೀನು ಆ ಕಡೆಯ ದಿಕ್ಕಿನ ವಾಸಿಯಾಗಿರುವಂತಹ ಪರಮೇಶ್ವರನಲ್ಲಿ ಹೋರಾಡಿ ಪಾಶುಪಥವನ್ನು ಪಡೆದಂತಹ ಪಾರ್ಥ. ಅಷ್ಟು ಮಾತ್ರವೇ ಈ ಹಿಂದೆ ಮೋಸದ ಪಗಡೆಯಾಟವನ್ನು ಆಡಿದಂತಹ ಕಾಲದಲ್ಲಿ ನನ್ನ ಅಣ್ಣನ ಕರವನ್ನೇ ಸುಡುತ್ತೇನೆ ಎನ್ನುವ ಹಾಗೆ ನಾನೇ ಮುಂದಾದೆ. ಆವಾಗ ನೀನೇ ನನ್ನನ್ನು ಎಚ್ಚರಿಸಿದವ. ಇದು ಸರಿಯಲ್ಲ, ಅಣ್ಣ ಮಾಡಿದ್ದೇ ಸರಿ ಎನ್ನುವ ಹಾಗೆ ವರ್ತಿಸಿದವ. ಮೈಮರೆತ ಬಿಟ್ಟಿಯೇನೋ ಪಾರ್ಥ. ಅಷ್ಟು ಮಾತ್ರ ಅಲ್ಲ, ಕರವನ್ನು ಕತ್ತರಿಸಿಕೊಳ್ಳುವುದಕ್ಕೆ ಕರದಲ್ಲಿ ಕುರಸಿಯನ್ನು ಹಿಡಿದು ಕತ್ತನ್ನು ಕತ್ತರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ. ನಾನು ಬಂದು ತಡೆಯುತ್ತಾ ಇದ್ದೇನೆ. ಯಾಕೆ ಬಿಡುವಂತ ಹೇಳ್ತಾ ಇದ್ದೆ? ಕಾರಣ ಬೇರೇನೂ ಅಲ್ಲ. ಮತ್ತೆ ಒಂದು ವೇಳೆ ನೀನೇ ನಿನ್ನನ್ನು ಕತ್ತರಿಸಿಕೊಂಡೆ ಎನ್ನುವ ಹಾಗೆ ಆತ್ಮಹತ್ಯೆ ಎನ್ನುವ ಹಾಗಾಗುತ್ತದೆ. ಆತ್ಮಹತ್ಯೆ ಮಾಡಿಕೊಂಡೆ ಎಂತಾದ್ರೆ ನಿನ್ನ ಪಾಲಿಗೆ ರೌರವ ನರಕ ಎನ್ನುವುದು ಪ್ರಾಪ್ತವಾಗುತ್ತದೆ. ಅದು ಹೇಗೆ? ಕೈಗಿಡಿದಂತಹ ಮಡದಿ ಕಣ್ಣೀರನ್ನು ಹಾಕುತ್ತಾ ಇದ್ದಾಳೆ. ಅವಳಿಗೆ ಸಮಾಧಾನವನ್ನ ಮಾಡುವುದನ್ನೇ ಬಿಟ್ಟು ನಿನ್ನ ಗರ್ಭ ಮೇಲೆ ಹೇಳ್ತಾ ಇತ್ತು. ಅವಳಿಗೆ ವೈಧವ್ಯದ ವಿಷ ಕೊಡ್ತೇನೆ ಎನ್ನುವ ಹಾಗೆ ನೀನಾಡುತ್ತಾ ಇದ್ದೀಯ. ಗಂಡ ಗಂಡಸು ಉಂಡ ಮನೆಗೆ ಎರಡೆನ್ನುವ ಗಂಡಸು ಎಂದು ಹೆಂಡತಿ ಹೇಳಿದಾಗ ಮತ್ತಿನ್ನೇ ಮಾಡಲು ಸಾಧ್ಯವಿಲ್ಲ. ಹಾಗೆ ಆಡ್ತಾ ಇದ್ದಾರೆ ಎನ್ನುವಂತಹ ಮಾತ್ರಕ್ಕೆ ನೀನು ಮಾತನ್ನು ತಿಳಿಬೇಡ ಎನ್ನುವ ಹಾಗೆ ಮಾತಾಡ್ತಾ ಇಲ್ಲ. ನೀನು ಮಾಡಬೇಕಾದ್ದೇನೆ ಗೊತ್ತಾ?
ನಿನ್ನ ಬಾಂಧವ್ಯ ಅಷ್ಟೊಂದು ಪವಿತ್ರವಾದದ್ದು, ಅಷ್ಟೊಂದು ಅಪ್ಯಾಯಮಾನವಾದ. ಯಾಕೆಂದರೆ ನಾವು ನಿನ್ನನ್ನು ಬಯಸಿದ್ದವು, ನೀನು ನನ್ನನ್ನೇ ಮದುವೆಯಾಗುವುದಾಗಿ ಅಪಹರಿಸಿದವಳು. ನಮ್ಮಿಬ್ಬರ ದಾಂಪತ್ಯಕ್ಕೆ ಪ್ರಿಯಾದವನು ಆಶ್ರಯಿಸಿದ ಪರಮಾತ್ಮ. ನಾಗವೇಣಿ ನಿನ್ನ ಮುಖ ಎನ್ನುವಂತಹದ್ದು, ಅದರಲ್ಲಿ ಅರಳುತ್ತಿರುವಂತಹ ಆ ಸೌಂದರ್ಯ, ಇದನ್ನೆಲ್ಲ ವರ್ಣಿಸುವುದಕ್ಕೆ ನಮ್ಮ ಒಂದು ನಾಳಿಗೆ ಸಾಕಾಗಲಿಕ್ಕಿಲ್ಲ ಅಂತ ಭಾವಿಸುತ್ತೇನೆ. ಅಷ್ಟೊಂದು ಸ್ತ್ರೀಯರಲ್ಲಿ, ನಾರಿಯರಲ್ಲಿ ಸೌಂದರ್ಯವತಿಯಾದಂತಹ ನೀನು, ಮೇಲಾಗಿ ಗುಣಮತಿಯಾದಂತಹ ನೀನು ಇಂದು ಒದಗಿ ಬಂದ ಈ ಸಂದರ್ಭದಲ್ಲಿ ನಾನು ನಡೆದುಕೊಂಡಂತಹ ರೀತಿ, ಅದಕ್ಕೆ ನಾನೇ ನಾಚಿಕೆ ಪಡುವಂತಾಗಿದೆ. ಈಗ ಇದುವರೆಗೆ ನಡೆದ ಘಟನೆಯನ್ನೆಲ್ಲ ಮರೆತು ಮುಂದೆ ಶ್ರೀಕೃಷ್ಣ ಪರಮಾತ್ಮ ಸದಾ ವಜ್ರ ಪಂಜರದಲ್ಲಿ ಪಾಂಡವರನ್ನ ಕಾಪಾಡುವಂತವ, ದ್ವಾರಕೆಯ ಆ ಅಧಿಕಾರಿ ಅವನೇ ನಿನ್ನನ್ನು ಕಳಿಸಿ ಹೋಗು, ನೇರವಾಗಿ ದ್ವಾರಕೆಗೆ ಹೋಗು. ಈ ಪಾರ್ಥನ ಪರಿಸ್ಥಿತಿಯನ್ನ ಬಗೆ ಬಗೆಯಾಗಿ ಆತನಲ್ಲಿ ಭಿನ್ನವಿಸಿ ನೋಡಿದೆಯಲ್ಲ ನಮ್ಮ ಈ ಸಂದಿಗ್ಧತೆ. ಈ ಸಂದಿಗ್ಧತೆಯನ್ನ ಮೀರಿ ಮುನ್ನಡೆಯುವ ದಾರಿಯನ್ನ ಕರುಣಿಸು ಎಂಬುದಾಗಿ ನನ್ನ ಪರವಾಗಿ ನೀನು ಹೇಳಿಕೊಟ್ಟಿರುವೆ. ಎಲ್ಲ ಸುಲಭವಾಗಿ ದ್ವಾರಕೆಯಿಂದ ನನ್ನನ್ನು ಕಾಮ್ಯಕಾವನಕ್ಕೆ ಕಳುಹಿಸಿಕೊಡುವಾಗ ಉದ್ದೇಶ ಗೈನನ್ನು ಬಿಡಿಸಿತಾ ಸುಭದ್ರೆಯನ್ನು ಹಾಗೆ ಕಳುಹಿಸಿಕೊಟ್ಟವರು. ಇವತ್ತು ಗೈನನ್ನು ನಾನು ಇಲ್ಲೇ ಬಿಟ್ಟು ನಾನು ಬರಿಗೈಯಲ್ಲೇ ಹೋಗಿ ಅವರಲ್ಲಿ ಗೈನನ್ನು ಬಿಟ್ಟುಕೊಡುವುದಕ್ಕೆ ಸಾಧ್ಯ ಇಲ್ಲವಂತೆ, ಮಾಡಿದ ಕೆಲಸಕ್ಕೆ ತಪ್ಪಾಗಿದೆಯಂತೆ, ಅದನ್ನು ಕ್ಷಮಿಸಬೇಕಂತೆ ಅಂತ ನಾನು ಹೇಳುವುದೇನಿಟ್ಟುಕೊಳ್ಳೋಣ. ನಮ್ಮ ಒಡಲ ಆರ್ತನಾದ ಅವನಿಗೆ ಪರಿಚಯವಾಗುವ ಹಾಗೆ ವರ್ಣಿಸಿ ಹೇಳುವುದು ಸುಲಭ ಸ್ವಾಮಿ. ಪ್ರತಿಜ್ಞಾಬಂಧಕನಾಗಿ ಗೈನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ ಅವನು ಎಲ್ಲಿಯಾದರೂ ಬರಿಗೈಯಲ್ಲಿ ಹೋಗಿ ನಾನು ಹೇಳಿದ ಮಾತಿಗೆ ಕುಪಿತಗೊಂಡ ಅಂತಾದರೆ, ನಿಮ್ಮ ಮೇಲೆ ವಿರೋಧವೇ ಪ್ರಧಾನವಾಗಿಟ್ಟು ಕತ್ತಿಕೊಂಡು ಬಂದ ಅಂತಾದರೆ ಏನು ಮಾಡುವುದು? ಮರುಗದೆ ಆಡಿದ ಮಾತೇ ಬದ್ಧ ಎಂಬುದಾಗಿ ಆತ ನಮ್ಮನ್ನ ಕೊಲ್ಲುವುದಕ್ಕಾಗಿ ನಾಳೆ ಬಂದ ಅಂತಾದರೆ ಇದು ಶತಮುಖರು, ರುದ್ರಾದಿಗಳು, ದೇವತೆಗಳು, ದೇವೇಂದ್ರ, ಪ್ರಪಂಚದ ಯಾವೆಲ್ಲ ಶಕ್ತಿಗಳು ಇದೆಯೋ ಅವರೆಲ್ಲ ಒಟ್ಟಾಗಿ ಬಂದರೂ ಕೂಡ ಅಂಜಲಾರೆ, ಬೆದರಲಾರೆ. ನಾಳಿನ ಸಮರಾಂಗಣದಲ್ಲಿ ಯುದ್ಧವೇ ಯುದ್ಧವಾಗಿದೆ ಪಾರ್ಥನಿಗೆ. ಸ್ವಾಮಿ, ಗೈನ ಕುರಿತಾಗಿರುವಂಥ ನಿಮ್ಮ ಅಚಲವಾಗಿರುವಂಥ ನಿರ್ಧಾರ ಏನು ಅನ್ನೋದು ನನಗೆ ಸ್ಪಷ್ಟವಾಗಿ ಉಂಟು. ಶತಮುಖ ಬ್ರಹ್ಮಾದಿಗಳೇ ಬಂದಾಗಿ ಬಂದರೂ ಕೂಡ ಗೈನ ರಕ್ಷಣೆಯ ವಿಷಯದಲ್ಲಿ ಕೃಷ್ಣನ ಚಕ್ರಕ್ಕೆ ಕತ್ತು ಕೊಡ್ತೇನೆ ಬಿಟ್ಟರೆ ಗೈನನ್ನು ಕೊಡುವುದಿಲ್ಲ ಅಂತ ಹೇಳಿಕೊಂಡು ಗಯನನ್ನ ಬಿಟ್ಟು ಕೊಡುವುದಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಮಾಡಿ ಸ್ವಾಮಿ, ರಕ್ಷಣೆ ಮಾಡಿ. ಆದರೆ ನಾನೀಗ ಒಂದು ಮಾತು ಕೇಳ್ತೀನಿ. ಏನು? ಗಯನ ಕುರಿತಾಗಿ ನೀವಿಷ್ಟು ನಿರ್ಧಾರಕ್ಕೆ ಬರ್ತೀರಿ ಅಂತಾದರೆ ನಾನೇನು ಮಾಡಬೇಕು ಹೇಳಿ? ನೀವಿಲ್ಲದಿರುವಂತಹ ಈ ಪ್ರಪಂಚದಲ್ಲಿ ಭದ್ರ ನಾಳಿನ ಸಮರಾಂಗಣದಲ್ಲಿ ಶ್ರೀಹರಿಯನ್ನ ಎದುರಿಸುತ್ತೇನೆ. ಪೌರುಷದ ಮಾತು, ಆದರೆ ಸಾಧ್ಯವೇ? ಸಕಲ ಜೀವಾತ್ಮರನ್ನ ಕಾಯುವಾತ, ಹೊರೆಯುವಾತ ಆ ಶ್ರೀಕೃಷ್ಣ ಪರಮಾತ್ಮ ಆತನನ್ನ ಎಳ್ಳೇರಿಸಿ ಜಯಿಸುತ್ತೇನೆ ಎನ್ನುವಂತಹ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ? ಅದರಲ್ಲೂ ಕಷ್ಟವೇ ಬರಲಿ, ಎಂತಹ ಕಷ್ಟವೇ ಬಂದು ಸವರಿಸಿದರೂ ಕೂಡ ಯಾವ ಕಾರಣಕ್ಕೂ ಗಯನನ್ನು ಬಿಟ್ಟು ಕೊಡಬೇಕು. ಕರ್ತವ್ಯಕ್ಕೆ ನಾವು ಆ ಕಡೆಗೆ ಹೊರಟು ಹೋಗಬಹುದು. ಇನ್ನೊಂದು ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಬೇಕು ಸ್ವಾಮಿ.
ಮಗು ಅಭಿಮನ್ಯುವಿನ ಬದುಕಿನ ಕುರಿತು ಯೋಚನೆ ಮಾಡಿದ್ದೀರಿ ನೀವು. ಅವರ ಬದುಕು ಅನಾಥ ಆಗದೆ ಇದ್ದ ಹಾಗೆ ಅವನಿಗೊಂದು ರಕ್ಷಣೆ ಅಂತ ನಾವೇನು ಮಾರ್ಗೋಪಾಯವನ್ನು ಸುಭದ್ರ ಇದೀಗ ಪ್ರಪಂಚದ ಬೆಳಕನ್ನ ಕಾಣುತ್ತಿರುವಂತಹ ನಮ್ಮ ಮಗುವ ಭೀಮನ್ನು ಪಾಂಡವ ಗುಡಿ ಹಾಗಿದ್ದಲ್ಲಿ ಈ ಕೃಷ್ಣನ ಸಂದೇಶ ಏನು ಎನ್ನುವುದನ್ನ ಪಾರ್ಥನಿಗೆ ಸರಿಯಾಗಿ ಅರ್ಥ ಮಾಡಿಸಬೇಕು. ಆದ್ದರಿಂದ ಇದ್ದನಲ್ಲ ನಮ್ಮಲ್ಲಿ ಇಷ್ಟೊಂದೇ ಕುಣಿದವನು ಹಾರಿದವರನ್ನ ಏನು ಮಾಡಿದ್ರು ನಾವು ಬರುವಾಗ ಗೊತ್ತಾಯ್ತು. ಹೌದೇ ಊರಾಳಿಂದ ಕರೆದ್ರು, ಊರನ್ನು ಆಳುವವರು, ಊರನ್ನ ಕರೆದ ಮೇಲೆ ನಾವು ಬರ್ಬೇಕಲ್ವಾ? ನನ್ನನ್ನು ಕರೆದವ ಎಲ್ಲ ಹೋದ. ಎಂದಿನಂತಿಲ್ಲ ನಿನ್ನ ಮುಖ. ನಿನ್ನ ಮುಖ ಹೇಗಿರಬೇಕು? ಹೇಗೆ? ಪ್ರಸನ್ನ ಮುಖ, ಹಾಗೆ ಹಸನ್ಮುಖ. ಸರಿ, ಹಸನ್ಮುಖಿಯು ಪ್ರಸನ್ನಮುಖಿಯು ಮಂಗಳಮುಖಿಯೂ ಆದಂತೆ ನಿನ್ನ ಮುಖವನ್ನು ನೋಡಿಕೊಂಡು ಯಾವುದು ಕೆಲಸಕ್ಕೆ ಹೋದ್ರೆ ಮಂಗಳಕರವಾದದ್ದು. ಸದ್ದಾಂ ಹುಸೇನ್ ಮುಖವಾದ ಮುಖ ಹಾಗಿರ್ಬೇಕಾದಂತಹ ನೀನು ಇಂದು ಒಂದು ತಾವರೆಯನ್ನ ಕಿತ್ತೆಸೆದು ಬಂಡೆ ಮೇಲೆ ಹಾಕಿದ್ರೆ ಬಿಸಿಲಿಗೆ ಬಾಡಿ ಹೋದಾಗುಂಟು. ಏನೋ ಸಮಸ್ಯೆ ಆಯ್ತಾ? ಆರ್ಥಿಕ ಸಮಸ್ಯೆ ಅಥವಾ ಈ ಕಸ್ತೂರಿ ರಂಗನ ಸಮಸ್ಯೆ ಜೋರಾಯ್ತಾ? ಅಷ್ಟೆಲ್ಲ ಸಾಹಿತ್ಯವನ್ನು ಹೇಳುವುದು ಬೇಡ, ಇಷ್ಟೇ ಕೇಳಿದ್ರೆ ಸಾಕು. ಯಾವುದು? ಕೃಷ್ಣಯ್ಯ ಯಾಕೆ ನನ್ನ ಮುಖದ ಹಾಗೆ ನಿನ್ನ ಮುಖ ಆಗಿದೆಯಲ್ಲ ಅಂತ ಕೇಳಿದ್ರೆ ಆಗೋಗ್ತಿತ್ತು. ಅಲ್ಲ, ಇವತ್ತೇ ಸ್ವಲ್ಪ ತಾಗಬಹುದು. ಕೃಷ್ಣಯ್ಯ, ನಿನ್ನ ಸಮಸ್ಯೆ ನನಗೆ ಗೊತ್ತಾಯ್ತು. ಏನು? ಎಲ್ಲ ದೇವರ್ಷಿ ನಾರದ ಬಂದಿರಬೇಕು. ದೇವರ್ಷಿ ನಾರದರು ದೇವಋಷಿಗಳು? ಹೌದೌದು. ಅವ್ರು ನಿಮ್ಮ ಅಣ್ಣ ಇದ್ದಾರ ಮುಸಲ್ಮಾನವ. ಏನೆಲ್ಲ ಹೇಳಬೇಡ. ಮುಸಲ ಹಿಡ್ಕೊಳ್ತಾರ. ಮುಸಲವನ್ನೇ ಮಾನವಾಗಿ ಹೊತ್ತವ. ಹೌದೌದು. ಬಲಭದ್ರ. ಹೌದೌದು. ಈ ನಾರದ ಒಂದು ಚಾಳಿ ಉಂಟು. ಏನು? ಯಾರು ನಗು ನಗ್ತಾ ಇದ್ದುಕೊಂಡು ಅವ್ರಿಗೆ ಆಗುದಿಲ್ಲ. ಏನಾದ್ರೂ ಕೆಲಸ ಬೇಕು, ನಿವೃತ್ತಿಯನ್ನು ಹೊಂದುವುದಿಲ್ಲ. ಅವರು ಪ್ರವರ್ತನ ಆಗಿರ್ತಾರೆ, ಎಲ್ಲರನ್ನ ತಂದು ಹಾಕ್ತಾರೆ. ಹಾಗೆ ಮಾಡಿದ್ರ ಏನು ಅಲ್ಲ. ಮತ್ತೆ ನಾರದರು ಬಂದದ್ದು ಹೌದು, ವಿಷಯವನ್ನು ಹೇಳಿದ್ದು ಬೇರೆ ಬೇರೆ. ಅದಕ್ಕಾಗಿ ನಿನ್ನನ್ನು ಕರೆದದ್ದು. ಯಾವ ವಿಷಯ? ಮತ್ತಿನ್ನೇನಲ್ಲ, ಇಡೀ ದ್ವಾರಕ್ಕೆ ಗೊತ್ತಿರುವಂತಹ ಪ್ರಕರಣ, ದಯಗಂಧರ್ವನ ಪ್ರಕರಣ. ಯೋ ಮಹಾರಾಯ, ಹಳೆ ಪ್ರಕರಣ ಮತ್ತೆ ಕೇದಕ್ಕೆ ಹಳೆ ಪ್ರಕರಣ. ಹೌದೌದು, ಮುಗಿದಿಲ್ಲ ಇನ್ನು? ಇಲ್ಲಪ್ಪ, ಮುಗಿದಿದ್ದರೆ ನಿನ್ನನ್ನು ಕರಿತಾ ಇದ್ದ ನಾನು. ಓ ನೀವು ದೊಡ್ಡವರು ಒಂದೊಂದು ಕಿತಾಪತಿ ಮಾಡುವುದು ಅಂದ್ರೆ ಆ ಗೈನ ಪ್ರಕರಣ ಇಲ್ಲಿಯವರು ಎಳ್ಕಬರ್ಗಿದ್ದಾನೆ. ಎಂತ ಏನಾಯ್ತು? ಇನ್ನ ವರ್ಗ್ಯ ಹಾಳಾದ ಕೂಡಲೇ ದಾರುಕೇಶನವರು ಇಲ್ಲಿ ಬನ್ನಿ, ಹೀಗೀಗ ಆಯ್ತು, ಇದಕ್ಕೊಂದು ಸಮಸ್ಯೆ ಬಂದಿದೆ, ಪರಿಹಾರ ಹೇಳಿ ಅಂತ ಹೇಳಿದ್ರೆ ನಾನು ಹೇಳೋದಿಲ್ಲ ಇತ್ತ. ವರ್ಗ್ಯ ತಗೊಂಡೆ ಅಪ್ಪ, ಮಲಿನ ಆಯ್ತು. ಮಲಿನ ಆದವರಿಗೆ ತಗೊಂಡಿದ್ದಲ್ಲ ನೀರು. ನೀರಲ್ಲಿ ಜಲಚರ ಇರುವುದಿಲ್ಲ, ಅವೆಲ್ಲ ಹೊಲಸು ಮಾಡುವುದಿಲ್ಲ. ಒಂದು ವೇಳೆ ವರ್ಗ್ಯ ಮಲಿನ ಆಯ್ತು ಅಂತ ಅಲ್ಲೇ ಬಿಟ್ಟಪ್ಪ,
ಮತ್ತೊಂದು ಟ್ಯಾಂಕ್ ರಪ್ಪ ಬಿಟ್ಟ ಅದಕ್ಕೇನು ಕಡಿಮೆ ಆಗ್ತದೆ ನೀರು ಅದು ಅಭಿಮಂತ್ರಿಸಿದಲ್ವೇನು ಅಭಿಮಂತ್ರಿಸಿ ಮತ್ತೊಮ್ಮೆ ಅಭಿಮಂತ್ರಿಸಬಹುದಿತ್ತು. ಆದ್ರೆ ಅದನ್ನು ಪ್ರತಿಜ್ಞೆ ಮಾಡಿದೆ ನೀನು. ಪ್ರತಿಜ್ಞೆ ಮಾಡುದು ಹಾಗಲ್ಲ. ಮತ್ತೆ ಹೇಗೆ ಮಾಡಬೇಕು? ಅದು ದೊಡ್ಡವರು ಪ್ರತಿಜ್ಞೆ ಮಾಡು ಹಾಗೆ ಪ್ರತಿಜ್ಞೆ ಮಾಡಬಾರದು. ಮತ್ತೆ ಹೇಗೆ ಮಾಡಬೇಕು? ಅರ್ಘ್ಯ ಜಲವನ್ನ ಮಲಿನ ಮಾಡಿದಂತ ಗಯಗಂಧರ್ವನ ಸಿಕ್ಕಿದ ಹಾಗೆ ಕೊಲ್ತೇನೆ ಅಂತ. ಹೌದು, ಸಿಕ್ಕಿದ್ರೆ ಕೊಲ್ತೇನೆ ಅದು ಬೇಕು. ಅದು ಒಂದು ವೇಳೆ ನಾವೀಗ ನಡ್ಕೊಂಡು ಹೋಗುವಾಗ ನಮ್ಮ ಪೋಷಾಕಿನ ಮೇಲೆ ಒಂದು ಕಾಗೆ ಹೊಲಸು ಮಾಡ್ತಂತ ಇಟ್ಕೊಳ್ಳುವ. ಆವಾಗ ಅದನ್ನು ತೊಳ್ಕೊಳ್ಳುವುದ ಇಲ್ಲ ನನ್ನ ಪೋಷಾಕನ್ನು ಹೊಲಸು ಮಾಡಿದಂತ ಕಾಗೆಯನ್ನ 8 ದಿನದಲ್ಲಿ ಕತ್ತರಿಸಿ ನಾವು ಕಾಗೆ ಹಿಂದೆ ಹೋಗುದು. ಹಾಗಾಯ್ತಲ್ವಾ? ಹೌದು, ಅದೆಲ್ಲ ಸಣ್ಣ ಸಣ್ಣ ವಿಷಯ. ಏನು ಮಾಡೋದಲ್ವ? ನಿನ್ನಷ್ಟು ಬುದ್ಧಿ ನನಗಿಲ್ವಲ್ಲ. ಹೌದೌದು. ಆ ಸಂದರ್ಭದಲ್ಲಿ ನೀನು ಅಲ್ಲಿದ್ದಿದ್ರೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೆ. ಹೌದೌದೌದು. ಮತ್ತೆ ನಿನ್ನಷ್ಟು ಬುದ್ಧಿವಂತರು ಈ ದ್ವಾರಕೆಯಲ್ಲಿ ಯಾರಿದ್ದಾರೆ? ಅಯ್ಯೋ, ನಿಮ್ಗೆ ಸಾತ್ಯಕ್ಕೆ ಸಾಂಬಾರು ಮಾಡುತ್ತಿಲ್ಲ? ಸಾತ್ಯಕ್ಕೆ ಸಾಂಬಾರು ಮಾಡಿದ್ದು. ಸಾತ್ಯಕ್ಕೆ ಸಾಂಬಾರು? ಹೌದು, ಅವ್ರು ಮಾಡುತ್ತಿಲ್ಲ. ಏನ್ ಮಾಡಿದ್ರು? ಸ್ಪರ್ಧೆ ಏರ್ಪಡಿಸಿದ್ರು. ಸಣ್ಣ ಕತೆ ಹೇಳಬೇಕಂತ. ಸಣ್ಣ ಕತೆ ಹೇಳಿದ್ರೆ ಬಹುಮಾನ ಎನ್ನುವುದಾಗಿ. ಆವಾಗ ನಾನು ಹೋದೆ, ಎಲ್ಲರೂ ಕತೆ ಹೇಳಿದ್ರು, ನಾನು ಕತೆ ಹೇಳಿದೆ. ಇವತ್ತು ನಿನ್ನೆ ನನ್ನ ಮದುವೆ ಆಗಿದ್ದು, ಇಲ್ಲಿಗೆ ನನ್ನ ಕತೆ ಮುಗಿಯಿತು. ಸಣ್ಣ ಕತೆ ಪ್ರಶಸ್ತಿ ನಮಗೆ. ಹೌದೌದೌದು. ಆದ್ರಿಂದ ಈಗ ಎಲ್ಲಿಗೆ ಹೋಯ್ತೀಗ? ಈಗ ಸುಭದ್ರೆಯನ್ನ ಮತ್ತೇನೇನಲ್ಲ, ನಾರದ್ರೆ ಹೇಳಿದಿಷ್ಟೇ, ಭಯ ಪಾರ್ಥನ ರಕ್ಷಣೆಯಲ್ಲಿದ್ದಾನೆ ಎನ್ನುವುದಾಗಿ. ನಿಮ್ ಭಾವ ಅಲ್ಲ? ಹೌದಪ್ಪ, ಭಾವ ತಗೊಂಡೆ ಬಂದಿರ್ಬೇಕು, ಕೆಲಸ ಆಗಿರ್ಬೇಕು ಈಗ ಅಲ್ವಾ? ಆಗ ಆಗ್ಲಿಲ್ಲ ಅದು. ಮತ್ತೆ ಪಾರ್ಥನ ಬಳಿ ಹೋದದ್ದಲ್ಲ, ಪಾರ್ಥನ ರಕ್ಷಣೆಯಲ್ಲವ ಇದ್ದಾನೆ. ಓಹೋ, ಧರ್ಮಜನ ಪಾದದಾಣೆಯಾಗಿ ಗಯನನ್ನು ರಕ್ಷಿಸುತ್ತೇನೆ ಎನ್ನುವುದಾಗಿ ಭಾಷೆಯನ್ನ ಆಡಿದ್ದಾನಂತೆ ಪಾರ್ಥ. ಒಂದು ಕಿತಾಪತಿ ಮಾಡುವುದಂದ್ರೆ ಸ್ವಲ್ಪ ಏನಲ್ಲ. ಒಂದು ಉದಾಹರಣೆಗೆ, ಒಂದು ಸಣ್ಣ ಅಕ್ಕರೆಯಿಂದ ಒಂದು ಸಣ್ಣ ಕರಡಿ ಮರಿಯನ್ನು ಸಾಕಿದ್ರೆ ಒಬ್ಬ ಮೂರ್ಖ, ಅದು ಕರಡಿ ಮರಿ ಹೇಗೆ ಮಾಡ್ತದೆ? ದೊಡ್ಡದಾಯ್ತು ಕರಡಿ. ಹಾಗೆ ಒಂದು ವನಾಂತರಕ್ಕೆ ಹೋದ, ಅಲ್ಲೇ ಮಲ್ಕೊಂಡ. ಅವನ ಮೇಲೆ ಒಂದು ನೊಣ ಕೂತ್ಕೊಂಡು ನಿದ್ದೆ ಮಾಡುವ. ಒಂದು ಬಿಟ್ಟು ಕರಡಿ ಹೇಳಲಿಲ್ಲ. 3 ಬಾರಿ ಆದಾಗ ದೊಡ್ಡ ತಗೊಂಡು ಸಮ ಬಿಟ್ಟು ನೊಣದ ಮೇಲೆ. ಹಾಗೇನಾಗ್ಬೇಕು ಇವನ ಕತೆ? ಇದು ಹಾಗೆ ಆಯ್ತು. ಆ ಗಯ ನೊಣ, ನೀನು ಮೂರ್ಖ, ಆ ಅರ್ಜುನ ಕ್ರೂರಿ, ಎಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಯ್ತು. ಸುಭದ್ರನ ಕಳಿಸಿದ್ಯಾ? ಸುಭದ್ರ ರಾಯಭಾರ ಏನಾಯ್ತು? ಸುಭದ್ರ ರಾಯಭಾರ ಎನ್ನುವುದು ವಿಫಲವಾಗಿ ಹೋಯ್ತು. ಆವಾಗಲೂ ಹಾಗೆ ಪೇತ್ರಿಯ ರಾಮ ಕಳಿಸಿದ್ದು ಅಲ್ಲ, ಅವರು ಯಾರನ್ನು ಕಳಿಸಿದ್ದು? ಅಂಗದನ್ನು ಕಳಿಸಿದ್ದು. ಮಂಗ ಮತ್ತೆ ಹೆಂಗಸರು ಸಂಧಾನಕ್ಕೂ ರಾಯಭಾರಕ್ಕೂ ರಾಜಕೀಯಕ್ಕೂ ಯುದ್ಧರಂಗಕ್ಕೂ ಏನು ಆಗುವುದಿಲ್ಲ ಮಹಾರಾಜ. ಹೌದು ಮಹಾರಾಜ, ಆ ವಿಷಯ ನನಗೆ ಈಗ ಗೊತ್ತಾಗಿತ್ತಲ್ವ? ಹೌದು, ಅದಕ್ಕಾಗಿ ಹೇಳಿ ನನ್ನ ಕರೆದದ್ದು. ಸಂಧಾನ ವಿಫಲವಾಯಿತು. ಇದೀಗ ದಾರುಕನ ಸಂಧಾನ ಅಂತ ಆಗಬೇಕು ನನಗೆ. ಎಲ್ಲ ಪ್ರಯೋಗ ಆದ್ಮೇಲೆ ಹೊಸ ಪ್ರಯೋಗ ನಮ್ದಲ್ಲ. ಮತ್ತೆ ಗಯನನ್ನ ಬಿಡಿಸಿ ತರುವುದಿದ್ರೆ ನಿನ್ನಿಂದಲೇ ಆಗಿ ಹೋಗಲಿ ಅಂತ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಹೋದ ಮೇಲೆ ಬಿಟ್ಟು ಕೊಡ್ಬೇಕು, ಇಲ್ಲದಿದ್ರೆ ಕೊಟ್ಟು ಬಿಡ್ತೇನೆ. ಹಾಗೆ ತೀರ್ಮಾನ. ಆಮೇಲೆ ನನ್ನ ಭಾವನೆಗಳ ಹೊಡೆದೆ ಅಂತ ಬೇಸರ ಮಾಡ್ಕೊಂಡಿಲ್ಲ. ನಿನ್ನನ್ನು ಕಳಿಸುವುದೇ ಅದಕ್ಕಲ್ವ ನಾನು. ಹೌದು, ನೀನು ಏನಾದ್ರೂ ಒಂದು ಕಾರ್ಯ ಮಾಡಿಯೇ ಬರುವ ಕೇವಲ ಹೋಗುವುದಲ್ಲ, ಒಂದು ಪತ್ರವನ್ನು ಸಹ ಕೊಡ್ತೇನೆ. ಬೇಡ, ನಾವು ಬರುವುದಿಲ್ಲ. ನಾನೇ ಹೋದ ಪತ್ರ ಯಾಕೆ ಮತ್ತೆ? ಹಾಗಲ್ವ? ಪಾರ್ಥನಿಗೆ ಕೃಷ್ಣನ ಸಂದೇಶ ಏನು ಅನ್ನೋದು ಅರ್ಥ ಆಗಬೇಕು. ನಿನ್ನಿಂದಲೇ ಒಟ್ಟಿದವ ನಾನು ಎನ್ನುವುದು ಅವರಿಗೆ ಮತ್ತೆ ಗುರುತು ಬೇಕಾ ಬೇಡ? ಆದ್ರಿಂದಲೇ ಪತ್ರವನ್ನು ಕೊಡ್ತೇನೆ. ಇದರಲ್ಲಿ ಎಲ್ಲವನ್ನ ಸವಿಸ್ತಾರವಾಗಿ ಬರೆದಿದ್ದೇನೆ. ಪತ್ರ ನನಗೆ ಬೇಕಂತಲ್ಲ, ನಿನಗೂ ಅವರಿಗೂ ಇರುವಂತಹ ಸಂಬಂಧ ನೆಲೆಯಲ್ಲಿ ನಿನ್ನಿಂದ ಅಡ್ಡಲ್ಪಟ್ಟು ಆಯ್ತಲ್ಲ. ಮತ್ತೆ ಒಂದು ವಿಶ್ವಾಸ ಉಂಟು ದಾರುಕ. ಯಾವುದು? ನೀನು ಹೋದ ಮೇಲೆ 4 ಬೀಳದೆ. 4? ಯಾವುದು? 4 ಬೀಳದೆ ನೀ ಬರುವ. ಅದು ಸಾಮದಾನ ಬೇಡ ದಂಡ. ಕೊನೆಗೆ ದಂಡಂ ದಶಗುಣ. ಅದೇ ಹೋದ್ಮೇಲೆ ಆಗುದು. ಸಂಧಾನ ಆಗುದಿಲ್ಲ. ಏನಾದ್ರೂ ಒಂದು ಹಾಗೆ ಆಗ್ತದಲ್ಲ. ನನಗೊಂದು ವಿಶ್ವಾಸ ಇದ್ದೇ ಇದೆ. 4 ಬೀಳದೆ ಹೊರತು ನೀನು ಬರುವವನೇ ಅಲ್ಲ. 4 ಬೀಳದೆ ಬೇಸರ ಮಾಡ್ಲಿಕ್ಕಿಲ್ಲ. ಇಲ್ಲ ಭಾವನೆಗೆ ಹೊಡೆದ ಅಂತ ಇಲ್ಲಪ್ಪ, ಯಾವ ಲೆಕ್ಕ ತಗೊಳ್ಳೋದಿಲ್ಲ. ಏನಿಲ್ಲ, ನಮ್ಮದೇ ಒಂದು ಲೆಕ್ಕ. ಆಯ್ತಾಯ್ತು, ನಿಶ್ಚಿಂತೆಯಿಂದಿರು. ನಿನ್ನ ತಲೆಗೆ ನಿನ್ನ ಕೈ ಕೊಟ್ಟು ಮಲಗು. ನನ್ನ ತಲೆಗೆ ನಾನು ಕೈ ಕೊಟ್ಕೊಂಡೇ ಮಲಗುವುದು.
ಅವರನ್ನು ಕೊಟ್ಟರು ಅಂತೂ ಗಯನನ್ನ ನೋಡುವವರೆಗೆ ಹಾ. ನಿದ್ದೆ ಎನ್ನುವುದು ಬರುವುದಿಲ್ಲ. ಏನು ತಲೆ ಬಿಸಿ ಮಾಡ್ಕೊಳ್ಬೇಡ, ನಾನಿದ್ದೇನೆ. ನಾನು ಬೀಳಲೇಬೇಕು. ಗಯನನ್ನು ಒಂದು ಪ್ರಾಣದಿಂದ ತರಬೇಕಾದ ಹಣ ತಂದ್ರೆ ಆಗ್ತದ. ಅವನನ್ನ ತಂದ್ರೆ ಆಯ್ತು. ಬಂದ್ರೆ ಆಯ್ತು. ಹಾ. ಆಮೇಲೆ ನೀನೇ ಕೊಡ್ಬೇಕಂತ ಇಲ್ಲಲ್ಲ. ಅಲ್ಲ, ಪ್ರತಿಜ್ಞೆ ಮಾಡಿದ್ದಾನೆ. ನಾನು ತರ್ತೇನೆ, ಹಾ. ಆಮೇಲೆ ಕೊಡ್ಬೋದು. ಹಾ. ಆಯ್ತಾ? ನಿಷ್ಠೆಯಿಂದ ಇದ್ದಿರು. ಸರಿ, ಗಯನ ನಿರೀಕ್ಷೆಯಲ್ಲಿ ಇರ್ತೇನೆ. ಹೌದೌದು. ಹಾ, ಸರಿ. ಏನು ಹಿಂದೆ ಬಿಡಿಸ್ಕೊಂಡೆ? ಹಾ ಹಾ, ನಾಲ್ಕು ಬೀಳದೆ. ಹೌದೌದು. ಹಾ. ನಾಲ್ಕು ಬೀಳದೆ. ಅಯ್ಯೋ, ನಿಶ್ಚಿಂತ ಇದೆ. ಬರ್ಲೇಬಾರ್ದು. ಅಯ್ಯೋ ಇಲ್ಲಪ್ಪ. ಹಾ ಹಾ. ಓಯ್, ಏನಾದ್ರು ಹೇಳಿ ಅವ್ರು. ಏನಾದ್ರು ಹೇಳಿ, ದೊಡ್ಡವ್ರು ಬಂದ್ರೆ ಹೇಳ್ತಾರಲ್ಲ. ಬಳ್ಳಾರಿಗೇನೆಯ ಬಳ್ಳಾರಿಗೇನೆಯ ಅಲ್ಲ. ಓಯ್, ಯಾವ್ದು ಸಾರಥಿಯಿಂದ ವ್ರತ ಮುಂದೆ ಹೋಗ್ತದ ಸ್ವಾಮಿ. ಈ ದ್ವಾರಕೆಗೆ ಯಾರು ಯಾರು ಬಲರಾಮ ಕೃಷ್ಣ ಅಲ್ಲ, ದ್ವಾರಕೆಗೆ ದಾರುಕೇಶ್ವರ. ನೀವು ಮತ್ತೆ ಅರ್ಬಕೇಶ್ವರ ಸೇರಿಸಬೇಡಿ. ಹೋಯ್, ದಾರುಕೇಶ್ವರನೇ. ಹೇಗೆ ದಾರುಕ ಅಂತ ಹೆಸರು ಬಂದಿದ್ದು? ಇಲ್ಲಿ ಕೃಷ್ಣಾಪುರ ಬಲರಾಮಪುರ ಅಂತ ಹೇಳುವುದಿಲ್ವಾ? ದ್ವಾರಕೆ ಅಂತ ಹೆಸರು ಬಂದಿದ್ದು ಹಾಗೆ. ಹಿಂದೆ ಆ ಮಾಗಧನ ಯುದ್ಧದಲ್ಲಿ ನಾನೇ ಗಾಡಿ ಓಡಿಸ್ಕೊಂಡು ಬಂದಿದ್ದು. ಹೌದೌದು. ನಾ ಬಲರಾಮನ ಕೈ ಮೇಲಾಯಿತು ಯುದ್ಧದಲ್ಲಿ, ನಮ್ಮ ಕೃಷ್ಣನ ಕೈ ಕೆಳಗಾಯಿತು. ಆವಾಗ ನಾನು ಉಪಾಯ ಮಾಡಿದೆ, ಇಲ್ಲೇ ಇದ್ರೆ ಕೃಷ್ಣ ಪಡಿತ ಅಂತ ಇನ್ನೂದಾಗಿ ಎಣಿಸಿಕೊಂಡು ರಥ ಹೊಡ್ಕೊಂಡು ಬಂದಿದ್ದು. ಹೊಡೆದು ಮೇಲಿಂದ ಕೆಳಗೆ ಹಾರಿದ್ದಲ್ಲ ಸ್ವಾಮಿ. ಹೌದೌದೌದು, ಮೇಲಿಂದ ಸಮುದ್ರಕ್ಕೆ ಹಾರಿದ್ದು. ಅವ ರಥದ ಛತ್ರ ಇಟ್ಕೊಂಡು ನಿಂತ್ಕೊಂಡ. ಅದು ನಮಗೆ ಹಾಗಾಗಬೇಕು ಉಂಟ ಸ್ವಾಮಿ. ಆ ಕುದುರೆ ಮೇಲಿಂದ ರಭಕ್ಕೆ ಹೋಗಿ ಬಿದ್ದಿ. ಎಲ್ಲಿಗೆ? ಸಮುದ್ರಕ್ಕೆ. ಮೊಳಗಲಿಲ್ಲ, ಮೊಳಕಾಲ್ ನೀರು. ಮೊಳಕಾಲ್ ನೀರು ಸಮುದ್ರದಲ್ಲ. ಹೌದು. ನೀವು ಹೇಳ್ಕೊಂಡ್ರಿ ಪಾಪಿ ಹೋದನು ಮೊಳಕಾಲ್ ನೀರಂತ. ಅದು ಪಾಪಿ ಹೋದಲ್ಲ, ಇದು ಹಾರಿದ್ದು ದಾರುಕ. ಹೌದೌದು. ಆವಾಗ ಕುಶಸ್ಥಲಿಯನ್ನ ಮೇಲಕ್ಕೆತ್ತಿ ದ್ವಾರಕೆ ಅಂತ ಮಾಡಿದವನೇ ನಾನು. ಹೌದೌದು. ಅದಕ್ಕಾಗಿ ದ್ವಾರಕೆ ಅಂತ ಹೆಸರು ಬಂದಿದ್ದು ಸ್ವಾಮಿ. ನಾವು ಹೋಗುವುದೇ ಒಂದು ಹೀಗೆ ಬರಿಗಾಲ ಹೋಗುದಾ ಅಂತ ಪಾದರಕ್ಷೆ ಅದಲ್ಲ ಸ್ವಾಮಿ. ಪಾದರಕ್ಷೆ ನಿಮ್ಮಲ್ಲಿ ಇದೆ ನಿಮ್ದು. ನನಗೆ ಗೊತ್ತಾಯ್ತು, ದೇವಸ್ಥಾನ ಹತ್ರ ಮನೆ ಮಾಡಿಕೊಂಡಾಗ ಹೊಸ ಹೊಸ ಪಾದರಕ್ಷೆ ಇರ್ಬೋದು ನಿಮ್ಮ ಹತ್ರ ಸ್ವಾಮಿ. ಹಾಗೆ ಹೋಗುವುದಲ್ಲ, ರಥವನ್ನು ಏರಿಕೊಂಡು ಬೇಕು. ಒಂದು ಉಪಕಾರ ಮಾಡಬೇಕು. ನಿಜವಾಗಿ ಹೇಳ್ತೇನೆ, ಆ ಪಾಂಡವರು ನನಗಿಂತ ಬಲಶಾಲಿ. ಒಂದು ಮಾತು, ಅವ್ರ ಅಪ್ಪನ ವಿಷಯ ತೆಗೆದಾಗ ಸ್ವಲ್ಪ ಕೆಳಗೆ ಹೋಗ್ತಾರೆ. ಒಬ್ಬೊಬ್ಬರು ಇಬ್ಬಿಬ್ಬರು ಅಪ್ಪ ಅಲ್ವಾ? ಆದ್ರಿಂದ ನನಗೆಲ್ಲಾದ್ರೂ ನೆನಪು ಹೋದೆ, ನೀವು ಅಪ್ಪ ಅಂತ ಗಟ್ಟೆಗೆ ಹೋಗಬೇಡಿ, ಸ್ವಲ್ಪ ಹಗುರ ಅಪ್ಪ ಅಂತ ಹೇಳಿ ನನಗೆ ನೆನಪಾಗ್ತದೆ. ಆದ್ರಿಂದ ರಥವನ್ನು ಏರಿಕೊಳ್ತೇನೆ. ಹಾಗೆ ಸ್ವಾಮಿ ಬಂದದ್ದೇ ಕಾಮಿಕಾವನ. ಅಯ್ಯೋ, ಮುಳ್ಳು ಕಾಸರ್ಕನ ಮುಳ್ಳು. ಹೌದೌದು. ಇವರು ಕಾಮಿಕವನ ಒಂದು ವಾಸ ಮಾಡುವುದಾದ್ರು ಹೌದು, ಒಂದು ಸ್ವಚ್ಛ ಮಾಡ್ಕೊಳ್ತಾರೆ ಸ್ವಾಮಿ. ಇದೆಲ್ಲ ಇವರದ್ದೇ ಅಧಿಕಾರ. ಒಂದು ಹೊಸರು ಬಾರಟ ಹಾಕೋದು ಇದೆಲ್ಲ ನಮ್ಮದೇನು. ಆಮೇಲೆ ಎಲ್ಲರೂ ಅವರದ್ದೇ, ಕೇಳಲಿಕ್ಕಿಲ್ಲ ಮಾಡಲಿಕ್ಕೆ. ಅದಕ್ಕೆ ಇಲ್ಲಿ ವನ, ಇಲ್ಲಿ ಕಾಮಿಕವನ ಬಂದದ್ದು ಉದ್ದೇಶ ಅವರೇ. ಅದಕ್ಕೆ ವನವೆಲ್ಲ ವಶಪಡಿಸಿಕೊಳ್ಬೇಕಂತ. ಸ್ವಾಮಿ ಅಲ್ಲೊಬ್ಬ ಕೂತಿದ್ದಾನೆ ನೋಡಿ. ಯಾರು? ಭೀಮಣ್ಣ ಭೀಮಸೇನ ಕೂತಿದ್ದಾನೆ. ಗಡ್ಡೆ ಗೆಣಸ ತಿಂದು ಸ್ವಲ್ಪ ಬಲ ಕಡಿಮೆ ಆಗಿದೆ, ಆದ್ರೂ ಜಾಪೆ. ಹೌದೌದು ಸ್ವಾಮಿ. ಗಟ್ಟಿಯಾಗಿ ಇವನ ಅಪ್ಪಯ್ಯ ಆದಂತ ಕೇಳಿದ್ರೆ ನೀವೇನು ಹೇಳ್ತಾನೆ? ವಾಯುಪುತ್ರನ ಪಾಂಡಪುತ್ರನ ಏನು ಹೇಳಲಿಕ್ಕೆ ಬರುವುದಿಲ್ಲ ಸ್ವಾಮಿ. ನಾವು ಬಂದವರು, ನಮಗೆ ಆದಂಥ ಗೌರವ ಉಂಟು. ಆದ್ರೆ ಅವರು ಗೌರವ ಕೊಡಬೇಕಾದ್ರೂ ಅವರು ಗೃಹಸ್ಥರ ಧರ್ಮ ಅಲ್ವಾ? ಆಗ ಈಗ ತಿರುತ್ತೇನೆ. ಯಾವುದೋ ಹೊರಗಡೆಗೆ ಎರಡು ಕಾಲಿನ ಪ್ರಾಣಿ ತಿರುಗುತ್ತಾ ಉಂಟು. ಅದರಷ್ಟಕ್ಕೆ ಅದು ಮಾತಾಡುವುದು ಪ್ರಾಣಿ. ಹೋಯ್,
ಅಲ್ಪ ಮಾನಸಿಕ ಇರಬೇಕು. ಮಾತಾಡ್ತು ಹೋಯ್ ಯಾವುದೋ ಹಳದು ಬಳಿದು ಗಡ್ಡೆ ತಿಂದು ಕೊಂಡು ಹೋಗಿದೆ ಫಸ್ಟ್ ಯಾಕೆ ಗೊತ್ತುಂಟ ಅಲ್ಲ ಒಂದು ವಿಚಾರ ಹೇಳಿದ್ದು ಸರಿ ಪ್ರಾಣಿ ಇರುವವರೆಲ್ಲ ಪ್ರಾಣಿಗಳಲ್ವಾ ಆದ್ರಿಂದ ನಾನು ಪ್ರಾಣಿ ಎನ್ನುವುದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ಹಾಗೆ ಅವನು ಒಪ್ಕೊಳ್ಬೇಕಲ್ವಾ ಆ ಕಡೆ ಹೋಗಿ ನಿಮ್ಮ ದೇಹ ನಿಮ್ಮ ಬುದ್ಧಿ ಎಲ್ಲ ಮೇಲ್ಮಟ್ಟದಲ್ಲಿ ಇರ್ತಂತ ಮಾಡುದು ನಾನು ಹೋ 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 ಅಂತ ಶ್ರುತಿ ಮೇಲಕ್ಕಾಗಿ ಹಾಗೆ ಮೂಗಿ ಹೊಳೆ ಉದುರಿ ಅಂತ ಹೇಳಿ ನಮ್ಮವರೇ ಅಲ್ವಾ ಅದಲ್ಲ ಹಾಗೆ ಮಾಡಿದ್ರೆ ಅವ್ರು ಮಲಗಿದ್ದೆ ನಾನು ಕೂತ್ಕೊಂಡಿರ್ತೀನಿ ನಾನು ಹೇಳಿದ ಹಾಗಲ್ಲ ನಮ್ಮವ ಸಲಿಗೆಯಿಂದ ಹೇಳಿ ಸಲಿಗೆ ಬಹಳಷ್ಟು ಸಮಯ ಆಯ್ತು ನಿಮ್ಮನ್ನೆಲ್ಲ ನೋಡಿದೆ ಅದಕ್ಕೆ ಸಲಿಗೆಯಿಂದ ದಾರುಕ ನೀನ ಅಂತ ಕೇಳಿ ಏನು ಏನು ಅಲ್ಲ ಅಲ್ಲ ನೀವು ಅತಿಥಿ ಸತ್ಕಾರ ಎನ್ನುವುದು ನಾವು ಕೇಳಿ ಪಡ್ಕೊಳ್ಳುವುದಿಲ್ಲ ನೀವೇ ಕೊಡ್ಬೇಕು ನೀನು ಅತಿಥಿ ಸತ್ಕಾರ ಮಾಡುವುದೇ ಅವರಿಗೆ ಯಾರೋ ಪರಿಚಯಸ್ಥರು ಅಲ್ಲದವರು ಬಂದಾಗ ಮಾಡು ನೀ ನಮ್ಮವ ನನ್ನದು ನಮ್ಮದೆಲ್ಲ ಬಿಡ್ತವ ಗೆದ್ದವ ಅಲ್ಲೆಲ್ಲ ತಿಂದವ ಅಲ್ಲ ತಿಂದವ ವಿದ್ಯುತ್ ದ್ವಾರಕೆಯಲ್ಲಿ ಅವರಿಗೆ ಹೆಚ್ಚಲ್ಲ ದ್ವಾರಕೆಯಲ್ಲಿ ಅವರು ತಗೊಂಡಷ್ಟು ನೀನು ತಗೊಂಡ್ರೆ ನೀನು ಬಿದ್ದವರಿಗೆ ಆಗುವುದಿಲ್ಲ ಏನು ಮಾಡುವುದು ಹೇಳು ಅವರಿಗೆ ಬೇಕಾದಷ್ಟು ಅವರು ಹೌದು ಮತ್ತೇನಿಲ್ಲ ಆದರೂ ಒಂದು ಇಲ್ಲಿಯವರಿಗಾಗಿ ಕಾಂಬಿಕಾವನಕ್ಕೆ ಬಂದವರು ಯಾರೂ ಇಲ್ಲ ಆದರೂ ನೀವು ಇಲ್ಲಿಯವರಿಗಾಗಿ ಬಂದಲ್ಲ ಬಂದ ಕಾರಣ ಗೊತ್ತಾ ಕಾರಣ ಕೃಷ್ಣ ಕಳಿಸಿ ಕೃಷ್ಣ ಕೃಷ್ಣದೇವರುಗಳು ಹೇಳ್ಕೊಟ್ಟದ್ದು ಇಲ್ಲಲ್ಲ ಇಲ್ಲಿಯವರೆಗೆ ಈಗ ಕೃಷ್ಣ ಕಳಿಸಿಕೊಡದಷ್ಟೇ ಸ್ವಲ್ಪ ಸಮಯ ಹೋದ್ರೆ ನಾನೇ ಅವರನ್ನು ಕಳಿಸಿಕೊಡ್ಬೇಕ ಪ್ರಸಂಗ ಬಂದ್ರು ಬಂದ ಅವ್ರು ಕಳಿಸಿಕೊಡುವುದಂದ್ರೆ ನೀನು ಹೌದು ವಾತಾವರಣ ಹಾಗುಂಟು ಏನು ನಿಮ್ಮಲ್ಲಿ 4 ಅಕ್ಷರ ಬಲ್ಲ ನೀವಲ್ಲ ನಿರಕ್ಷರ ಪಕ್ಷಿಗಳ ನಾನು ಹೇಳ್ತೇನೆ 4 ಅಕ್ಷರ ಬರುವುದಿಲ್ಲ ನಾನು ಹೇಳಿದ್ದು ಹಾಗಲ್ಲ 4 ಅಕ್ಷರ ಬರುವ ಬಂದವರು ಯಾರೂ ಇಲ್ಲ ಪರಿಪೂರ್ಣವಾದಂತಹ ವಿದ್ಯಾಭ್ಯಾಸ ಇದೆ ಹೌದಾ ಕೊಟ್ಟು ಬರಬೇಕಾಗ್ತಾನೆ ಅಂದ್ರೆ ಕೊಡ್ಬೇಕಂತ ಬಂದಿದೆ ಕೊಡ್ತೇನೆ ನನಗೆ ಕೊಡುವಷ್ಟು ಉಂಟ ನಿನಗ ಮಾತು ಬರುತ್ತೆ ಹೋಗುತ್ತೆ ಅದಲ್ಲ ಕೈಗೆ ಬರುತ್ತೆ ಆಮೇಲೆ ನನಗೆ ಹೋಗುತ್ತೆ ಈಗ ನಮ್ಮಲ್ಲಿ ಇಲ್ಲ ಅದಕ್ಕೆ ನಾವು ತಗೊಂಡು ಬಂತದ ಸಾಹಿತ್ಯ ಹೇಳುದಿಲ್ಲ ಅಂತ ಹೇಳಿದ್ರೆ ಅಲ್ಲ ನೀನು ಕೊಡ್ತೇನೆ ಅಂತ ಹೇಳಿದ್ರೆ ಏನು ಅಂದ್ರೆ ಅಂತ ಹೇಳ್ಬೇಕು ಪುಸ್ತಕ ಕೊಡುವುದಿಲ್ಲ ಯಾವುದು ತಟ್ಟಂತ ಹೇಳ್ಬೇಕು ಹೌದು ಇದು ನನಗೆ ಗೊತ್ತುಂಟ ಗೊತ್ತಾಗುತ್ತೆ ಇಲ್ಲ ಅಂತ ನೋಡ್ಬೇಕು ಯಾವುದು ಹಿಂದು ಬೀಳುವಂಥದ್ದು ಹೊಟ್ಟೆಯೂ ಅಲ್ಲ ಆದ್ರೂ ನೋಡುವುದು ನಾನು ಬರುವಾಗ ಒಂದು ರೀತಿ ಒಂದು ಆದ್ಮೇಲೆ ಒಂದು ರೀತಿ ಈಗ ಒಂದು ರೀತಿ ನಾನು ಪ್ರಥಮ ಹೇಳಿದ್ದೆ ಸರಿ ಹೌದು ಸ್ವಲ್ಪ ಮಾನಸಿಕ ಸಹವಾಸ ದೋಷದಿಂದ ಎಂತ ಯೋಗ್ಯತಾ ಸಂಪನ್ನ ಆದರೂ ಏನ್ ಮಾಡ್ಲಿಕ್ಕೆ ಇದ್ದದ್ದು ದ್ವಾರಕ್ಕೆ ಭೀಮಣ್ಣ ಅಲ್ಲ ಲೇಖನ ಕೊಟ್ಟೆ ಓದುವಂತಹ ಸಮಯದಲ್ಲಿ ಬಸ್ತಿ ಕೊಟ್ಟಿಲ್ಲ ಏನು ನೀವು ನೀವು ನಮಗೆ ಇಲ್ಲದ ಈಗ ಹಣ ಮಾಡಿ ಆಯ್ತು ಪುಣ್ಯ ನನ್ನ ತಪ್ಪಲ್ಲ ಹೇಳುವಷ್ಟಲ್ಲಿ ಹೇಳಿ ಆಯ್ತು ನನ್ನ ತಪ್ಪಲ್ಲ ಅಯ್ಯೋ ನಾನು ಬಂದು ಸ್ವಲ್ಪ ಗೊತ್ತಾಗಲಿಲ್ಲ ಯಾರು ಪುರಾಣ ಹೇಳಿ ಬಂದು ನಾನು ಗೊತ್ತುಂಟು ನೀನು ಎಷ್ಟೊತ್ತಿಗೆ ಬಂದಿದ್ದೆ ಎಷ್ಟೊತ್ತಿಗೆ ಕೊಟ್ಟಿದ್ದೆ ಎಷ್ಟೊತ್ತಿಗೆ ನಾನು ಆಡುವವರು ಭೀಮಣ್ಣ ಹೇಳು ನೀನು ಹೀಗೆ ಇಟ್ಕೊಂಡು ಪುನಃ ಮುಕ್ತ ಇದ್ರೆ ಇವತ್ತೇ ಹೋಗಿ ಹೇಳಬೇಕು ಇವತ್ತು ಹೇಳಬೇಕು ಅಂತಂದ್ರೆ ಬರೋದು ಎಷ್ಟು ತಂದ ಬರ್ತಿದ್ದಾರೆ ಅದಕ್ಕೆ ನಿಧಾನವಾಗಿ ಬರ್ತಾ ಇದ್ದದ್ದು ಏನು ನೀವು ಎಂತ ಮಾಡಿದ್ರೆ ಈಗ ಏನಾಯ್ತು ಏನು ಮಾಡಿದ ಪ್ರಕರಣದಲ್ಲಿ ನಾವು ಪ್ರಕರಣದಲ್ಲಿ ಏನು ಮಾಡಿದ್ದೇವೆ ಅಂತ ನಿಮಗೆ ಗೊತ್ತಿಲ್ವಾ ಕೃಷ್ಣ ಯಾರು ನಮಗೆ ಸ್ವಾಮಿಗೆ ಗಯ ಏನು ಸ್ವಾಮಿಗೆ ದ್ರೋಹಿ
ಅದು ನಿಮಗೆ ಇದು ನಮಗೆ ಅದು ನಮ್ಗೆ ತೊಂದರೆ ಇಲ್ಲ ನಮ್ಮಂತ ಅವಸ್ಥೆ ಬೇಡ ನೀ ಹೇಳುದಲ್ಲ ನನಗೆ ಸಿಟ್ಟು ಬಂದ್ರೆ ನಾನು ನಗೆಯಾಡು ನೀನು ಸಿಟ್ಟು ಬಂದ್ರೆ ನಗಾಡ್ತು ಹೌದು ಈ ನಗಾಡುದು ಯಾಕಂತ ನನಗೆ ಗೊತ್ತು ಯಾವ್ದು ಹೇಳ್ಬೇಕಾದ್ದು ಮರ್ತು ಹೋಗಿದೆ ನಗಾಡಿಕೊಂಡು ಅದನ್ನೇ ಮಾಡ್ಕೊಳ್ಳೋದು ನನಗೆ ನೆನಪಾಗುದು ಗೊತ್ತು ನನಗೆ ನಿನ್ನಂತ ಬ್ರಹ್ಮಶಿವನ ಕಂಡ್ರೆ ಎಲ್ಲವೂ ನೆನಪಾಗ್ತದೆ ಹಾಗೆ ಸ್ವಾಮಿದ್ರೋಹಿ ಕೆಲಸವನ್ನ ಮಾಡಿಕೊಂಡು ಆ ಗಯನನ್ನ ಇಟ್ಟುಕೊಂಡು ಎಲ್ಲಾ ಭೀಮ ಸೃಷ್ಟಿಗೆ ಭೀಮವ ಎಂಬುವನೇ ನೀನು ನಮ್ಮಯ ಗಯನನ್ನ ಇಟ್ಟುಕೊಂಡಿಯ ಏನು ಕೊಟ್ಟು ಬಿಡುವಿಯಾ ಇಲ್ಲ ಹನೇ ಇಲ್ಲಂತೆ ಎಂಬ ಶಂಕ್ಯ ಉಂಟಾ ಬಿಂಕುವ ನೀನೇ ಹೊರಗಡೆ ಯಾವುದು ಹೊರಗಡೆ ಯಾರದ್ದ ಹೊರಗಡೆ ನೀನು ಅದನ್ನ ಗಡಿಬಿಡಿಯಲ್ಲಿ ಹೇಳಬೇಡ ಗಡಿಬಿಡಿಯಲ್ಲಿ ಹೇಳಿದ್ರೆ ಅದೇ ಅಪಧ್ವಂಸ ಓಲೆಯಂತಹ ಓಲೆಗಾರಗೆ ಊರ ಪದಗಳು ಯಾಕೆ ಎಂದು ಹಾಗೆ ಕೇಳುತ್ತೇನೆ ಓಲೆಯನ್ನು ತಂದೆ ಅದನ್ನು ಕೊಡುವುದು ಆಮೇಲೆ ಏನು ಉತ್ತರ ಕೊಟ್ಟೇವೋ ಅದನ್ನು ಹಿಂತಿರುಗಿಸಿಕೊಂಡು ಹೋಗುವುದು ಅದನ್ನು ಬಿಟ್ಟು ನೀವು ಬೇರೆ ಅಧಿಕ ಪುಸ್ತಕ ಯಾಕೆ ಕೇಳುವುದು ಅಲ್ಲ ನೀನು ಸ್ವಲ್ಪ ದೂರದಿಂದ ಮಾತಾಡ ಅಲ್ಲ ಓಲೆ ತಂದು ಓಲೆಗಾರ ನಿನ್ನ ಹೆಂಡತಿಗೆ ಒಂದು ಬೆಂಡಲ್ಲಿ ತಂದು ಕೊಡ್ತಿ ನೀ ಅಪ್ಸಲಿ ಆಗ್ತೇನಾ ಅದು ನನಗೂ ಉಳಿಬಿಟ್ಟು ಒಂದು ಪಾದರಕ್ಷೆ ತಂದು ಕೊಡ್ತಿ ನೀ ಜಮಾರ್ ಆಗ್ತೇನಾ ಯಾವ ಪುಣ್ಯಾತ್ಮ ಅವಳು ನನ್ನ ಹಾಗೆ ಕಾಣುವುದೇ ಇಲ್ಲಲ್ಲ ಪ್ರೀತಿಯನ್ನು ಒಂದು ಪಟ್ಟದನ್ನು ಹಾಗೆ ಭಾವಿಸಿಕೊಡ್ತಾ ನಾವು ಓಲೆ ಅಂತೀವಲ್ಲ ನಾವು ಗಾಡಿ ಹೊಡೋಲ್ಲ ನಾವು ಅಲ್ಲ ನಾವು ರಥ ಓಡಿಸೋರು ನೋಡಿದಾಗ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಅದೇ ಅನಿವಾರ್ಯವಾಗಿ ಕೆಲವು ಬಾರಿ ಕೆಲವೊಂದು ಇದನ್ನು ಮಾಡಿದೆ ಈಗ ನಾನು ನನ್ನ ಬಾರಿ ಕೇಳಿ ಬಹಳಷ್ಟು ಬಾರಿ ನೋಡಿದ್ದೆ ಹೌದು ಆದ್ರೆ ಇಲ್ಲಿ ಕಾರ್ಮಿಕ ಮಂಡಳಿ ಪ್ರಥಮವಾಗಿ ನೋಡುವುದು ಹೌದು ಕೆಲವರೆಲ್ಲ ಹೇಳಿದ್ದಾರೆ ಧಾರುಕ ಈಗ ಇದ್ದಾಗ ಕೆಲವು ಬಾರಿ ಇರುವುದಿಲ್ಲ ಅವ ಮಾಡುವಂತಹ ಕೆಲಸ ಅನೇಕ ಉಂಟು ಕೆಲವೊಮ್ಮೆ ಯಾರು ಯಾರು ಹೇಳುದು ನಾನು ಈಗ ಬಾಯಿ ಮಾತ್ರ ಸುಮ್ಮನೆ ಹೋಗ್ತೇನೆ ಮಾಡಿದೆ ಹೆಟ್ಟುವ ಭೀಮನ ನನಗೇ ನೋಡಿದ್ದಿ ಬೇಡ ಹೆಟ್ಟುವ ಭೀಮನ ಹುಟ್ಟುವ ಪಾರ್ಥನ ಮನೆಯಲ್ಲಿದ್ದ ಯಾವ ಯಾಕೆ ಚಪ್ಪಿ ಸಂಕ್ರಾಂತಿ ಯಾರು ತುಂಬ್ಳಿ ಯಾರು ಅವ ನಿಮ್ಮ ಪಂಚಾಂಗ ಪಂಚಾಂಗ ಓದು ಹೌದು ಪೂಜೆ ಮಾಡಿ ಗಂಟೆ ಧರ್ಮರಾಯ ಧರ್ಮರಾಯ ಒಬ್ಬ ಧರ್ಮಕ್ಕೆ ಅವ ಯಾಕೆ ಅವನಿಗೊಂದು ಎಂದದೇ ಯಾವ ಪ್ರಸಂಗವೇ ಇರಲಿ ಧರ್ಮರಾಯನ ಹಾಗೆ ಬರು ಒಂದು ನಿಂತ್ಕೊಂಡು ಸಾಯಿ ಆ ಧರ್ಮರಾಯ ಕರಿ ಜಾಸ್ತಿ ಮಾಡ್ತಾನೆ ಅವನಿಗೆ ತಕ್ಕ ಶಾಸ್ತಿ ಮಾಡುವುದು ಬೇಡ ಅವನ ಕರೀಲಿಕ್ಕೆ ಆಗುವುದಿಲ್ಲ ಈಗ ನಾನು ಇಲ್ಲಿ ಇದ್ದೇನೆ ನೀನೀಗ ನನಗೆ ಹೊಡೆಯುವುದಾ ನಿನಗೆ ಹೊಡೆಯುವುದೇ ಈಗ ಒಂದು ತೀರ್ಮಾನ ಏನು ಸ್ಪರ್ಧೆ ಮತ್ತೆ ಇದನ್ನು ದಾಟಿ ನೀನು ಬರಬಾರ್ದು ನಾನು ಬರಬಾರ್ದು ಅದೆಂತ ಪುಣ್ಯಾತ್ಮ ಹಾಗೆ ಸರಿ ಇಲ್ಲಿಂದ 3 ಪೆಟ್ಟು ಕೊಡ್ತೇನೆ ಯಾರು ನಾನು ನೀನು ಹೌದೌದು 3 ಪೆಟ್ಟು ಕೊಟ್ಟರೆ ನೀವು ಆಧರಿಸ್ಕೊಂಡು ನನಗೆ ಪೆಟ್ಟು ಕೊಡ್ಲಿಕ್ಕೆ ಆಗ್ತದೋ ಹೌದು ಆಗತ್ತದೆ ಅಂತ ಕೃಷ್ಣಾರ್ಥಕತೆ ಈ ಬಾರಿ ಯಾವುದು ಕೃಷ್ಣಾರ್ಥಕತೆ ಹೌದು ಎರಡು ಕೊಡುದ ನೀನೀಗ ನನಗೆ 3 ಹೊಡಿ ಹೌದು. ಸರಿಯಾಗಿ ಬಿಡ್ಕೋ ಇದು ಈಗ ನಮ್ಮ ಮುಷ್ಟಿ ಅಂತ ಮುಟ್ಟಿದೆ ಅಲ್ವಾ ಹೌದು ಪ್ರಥಮವಾಗಿ ನೀನು ನನಗೆ 3 ಹೊಡಿ ಹೌದು ಆಮೇಲೆ ನಾನು ನನಗೆ ಆಗತ್ತದೆ ಅಂತ ನಾನು ನಿನಗೆ 3 ಹೊಡಿ ಹೌದಲ್ಲ ಇದಕ್ಕೆ ಮರು ಮಾತಿಲ್ಲ ಮತ್ತೆ ಸರಿ ಎದೆಗೆ ಇದು ಮಾಡ್ಕೋ
ವರ್ಗ ಹೋರಾಟ ಕಣದಲ್ಲಿ ನಾವು ನೀವು ಎದುರಾಗುವಂತಹ ವೈಖರಿಯನ್ನ ಕಾಣಬೇಕಾಗುವುದು. ಅದಕ್ಕಾಗಿ ನಾನು ಹೇಳುವುದು, ಈ ವೈರತ್ವವನ್ನು ಬಿಡೋಣ. ಹೋರಾಟ ಕಣ ಎನ್ನುವುದು ಬೇಡ, ಬಿಟ್ಟು ಹೋಗುವುದು ಮಾತಾಡ್ತಾರೆ. ಸುಮ್ಮನೆ ವೈರತ್ವ ಯಾಕೆ ಎನ್ನುವ ಹಾಗೆ ಕೇಳುವುದು ನಾನು. ಎಲ್ಲಾ ಭೀಮಸೇನ, ಏನು ತಿಳಿಯದವರಂತ ಕೇಳುತ್ತಿದ್ದೀಯಲ್ಲ ಪ್ರಶ್ನೆಯನ್ನು. ಅಂದ್ರೆ ಏನು ನೀವು ಪಾಂಡವರು ಉಂಡ ಮನೆಗೆ ಕಣ್ಣ ಹಾಕುವವರೆಂದು ನಾನು ಈ ಹಿಂದೆ ಎಂದೋ ತಿಳಿದಿದ್ದೇನೆ. ಆದರೆ ನಮ್ಮ ಕೃಷ್ಣನಿಗೆ ಅದು ಈಗ ಅರಿವಿಗೆ ಬರುತ್ತಾ ಇದೆ. ಓಹೋ, ಮತ್ತೇನು ನೀವು ಕಣ್ಣು ಹಾಕಿದ ಮನೆಗೆ ಕಣ್ಣ ಹಾಕುತ್ತಾ ಇದ್ದೀರಿ. ನಿಮ್ಮ ಏಳಿಗೆಗಾಗಿ ಕೃಷ್ಣ ಅದೆಷ್ಟೋ ಕೆಲಸಗಳನ್ನು ಮಾಡಿದ್ದಾನೆ. ಮಮ ಪ್ರಾಣಾಹಿ ಪಾಂಡವಾಹ ಎಂದು ಇಡೀ ಜಗತ್ತಿಗೆ ಸಾರಿದ್ದಾನೆ. ಅಂತಹುದರಲ್ಲಿ ಏನು ಮಾಡಿದಿರಿ ನೀವು? ಅನ್ನವನ್ನು ಇಟ್ಟ ಕೈಯನ್ನು ವಿಷಕಾರಿ ಸರ್ಪಗಳಂತೆ ಕಟ್ಟಿಬಿಟ್ಟಿರಿ. ದುರಾತ್ಮನುವಾದಂತಹ ಆ ದಯಗಂಧರ್ವನನ್ನು ನಮ್ಮ ಪಾಲಿಗೆ ಒಪ್ಪಿಸಿದರೆ ಸರಿ, ಇಲ್ಲವಾದರೆ ಯುದ್ಧವೇ ನಿರ್ಣಯ. ತಪ್ಪು ಎನ್ನುವ ಹಾಗೆ ಮಾಡಿದ್ದು ತಪ್ಪು ಎನ್ನುವ ಹಾಗೆ ನಮಗೆ ನಿರ್ಣಯ ಆಗಬೇಕು ಎನ್ನುವ ಹಾಗೆ ಏನೂ ಇಲ್ಲ. ಆತ ನಮಗೆ ಬೇಡಿ ಬಂದಿದ್ದಾನೆ. ಬೇಡಿ ಬಂದಂತಹ ಆತನಿಗೆ ಭಿಕ್ಷೆಯ ರೂಪದಲ್ಲಿ ರಕ್ಷಣೆಯನ್ನು ಕೊಟ್ಟವರು ನಾವು. ಏನೇ ಆಗಲಿ ಹೋರಾಟವನ್ನೇ ಮಾಡ್ತೇವೆ ಎನ್ನುವ ಹಾಗೆ ಬಂದವರು. ಈಗ ಪ್ರಶ್ನೆ ಮಾಡುವುದಕ್ಕೆ ಬಂದವರು ಭಾವ ಎನ್ನುವಂತಹ ನೆಲೆಯಲ್ಲಿ ಮೊದಲು ಪ್ರೀತಿಯಾಗಿಯೇ ಹೇಳಿದ್ದು ಹೋರಾಟ ಬೇಡ ಎನ್ನುವ ಹಾಗೆ. ಆದರೆ ನೀನು ಹೋರಾಟಕ್ಕೆ ಸಿದ್ಧ ಎನ್ನುವುದಕ್ಕೆ ಕೊಡುವೆ ಎನ್ನುವ ಹಾಗೆ ಕೇಳ್ತಾ ಇದೆಯಲ್ಲ. ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಬಿಡುವಂತಹ ಪ್ರಶ್ನೆ ಬಂದು ಎನ್ನುವ ಹಾಗೆ ಆದ್ರೆ ಬಾವನಿಗೆ ಎಂದು ಬಿಟ್ಟಾಗ ಭೀಮಸೇನ, ಲೋಕರೂಢಿ ಏನು? ಓರ್ವನಾರಿಗೆ ಓರ್ವನೇ ಪತಿ ಎಂಬುದಾಗಿ. ಸರಿ, ಆದರೆ ನಿಮ್ಮ ಗತಿ ಏನಾಯ್ತು? 5 ಜನ ಗಂಡಂದರಿಗೆ ಓರ್ವಳೆ ಹೆಂಡತಿ. ನಿಮ್ಮನ್ನು ನಮ್ಮ ಸಂಬಂಧಿಗಳು ಎಂದು ಹೇಳುವುದಕ್ಕೆ ನಾಚಿಕೆಯಾಗುತ್ತದೆ. ಅಲ್ಲ, ನಿನಗೆ ಸಂಬಂಧಿಗಳು ಎಂದು ಹೇಳುವುದಕ್ಕೆ ನಾಚಿಕೆ ಆಗುತ್ತದೆ. ಆದ್ರೆ ನಿನ್ನನ್ನು ಕಾಣುವಾಗ ನಿನ್ನ ಹೆಂಡತಿಯ ನಿನಗಿದ್ದು ದೊಡ್ಡವಳಂತೆ. ಹೌದು, ಅದಕ್ಕೆ ಯಾರು ಏನು ಮಾಡಲಾಗುವುದಿಲ್ಲ. ಅದು ವಿಧಿಕೃತ. ಮತ್ತೆ ಹೇಳುತ್ತಿದ್ದೀಯಲ್ಲ, ನಮ್ಮೊಂದಿಗೆ ಯುದ್ಧ ಮಾಡುತ್ತೇವೆ ಎಂದು. ಈ ಬಲಭದ್ರನೊಡನೆ ಯುದ್ಧ ಮಾಡುವುದೆಂದರೆ ಬಕನ ಬಂಡಿ ಕೂಳು ತಿಂದ ಹಾಗಲ್ಲ. ಜಾಗ್ರತೆ. ಹೌದಾ? ಹೋರಾಟದಲ್ಲಿ ಇದಿರೋದು ಮುಖ್ಯ ಆಗಿಲ್ಲ. ಮಾತಾಡುತ್ತೇನೆ. ಓ ಪಾರ್ಥ,
ದೊಡ್ಡ ವ್ಯಕ್ತಿಗಳಲ್ಲ. ಓ ಭಾರತದೇವರೇ, ಏನು ಹಾಗೆ ವಿಚಿತ್ರವಾಗಿ ಕಾಣಿಸ್ತಾ ಉಂಟು ನಿನ್ನ ವರ್ತನೆ. ಭಾರತದೇವರೇ, ಈ ರೀತಿಯಾಗಿ ಆತನನ್ನು ಕರೆಯುತ್ತೇನೆ ಎನ್ನುವುದಾಗಿ ಕನಸಿನಲ್ಲಿಯೂ ಎಣಿಸಿದ್ದ ಅಂತಹ ಪರಿಸ್ಥಿತಿಯಲ್ಲಿ ಒಂದು ಹೋಯ್ತಲ್ಲ. ನಿಮ್ಮ ಪ್ರೀತಿಯಿಂದ ಪಾತ್ರವನ್ನು ಕರೆಯುತ್ತಿದ್ದೆ ಯಾವಾಗ ನೆಂಟನಾಗಿದ್ದಾಗ. ಈಗಲೂ ನೆಂಟನೇ ಅಪ್ಪ, ಆದರೆ ಪರಿಸ್ಥಿತಿ ವಿರೋಧಿಯಾಗಿ ಬಂದು ನಿಂತಿದ್ದೀರಿ. ಅರ್ಥ ನನ್ನಲ್ಲೇ ಕೇಳುತ್ತೇನೆ. ಕೃಷ್ಣ ಪಾರ್ಥನು ತಗೊಂಡು ಕಾಣಿಸಿಕೊಂಡದ್ದು ಹೇಳಿ ಇದ್ದಕ್ಕೊಂದು ಪರ್ಯಾಯವಾಗಿ ಕಾಣಿಸಿಕೊಂಡದ್ದು ಅಲ್ಲವೇ? ನಮ್ಮಿಬ್ಬರ ಸಂಬಂಧ ಇರುವುದು ಹೇಗೆ? ಭಾವದ ಸಂಬಂಧ ಅಲ್ಲವೇ? ದೇಹ ನೀನಾದರೆ ಜೀವ ನಾನು. ಪ್ರಪಂಚದಲ್ಲಿ ಸತ್ಯಾತನಾಗಿದ್ದಾನೆ. ಅದಕ್ಕೆ ಕಾರಣ ಶ್ರೀಕೃಷ್ಣ. ಶ್ರೀಕೃಷ್ಣನನ್ನು ಅಗಲಿ ಬರುವುದಿಲ್ಲ ಎನ್ನುವುದಾಗಿ ತಿಳಿದುಕೊಳ್ಳ ಹಾಗೆ ಬದುಕಿದವನು ನಾವು. ಆ ಮಾತು ಇನ್ನು ಎಲ್ಲವೂ ಕನಸಾಗಿ ಹೋಯ್ತಲ್ಲ ಪಾತ್ರ. ಮತ್ತಿನ್ನೇನು? ಯಾಕೆ? ಈ ದುಷ್ಟಗಾಯನ ನಮನದಿಂದ ಅಲ್ಲವೇ? ಯಾವುದೋ ಮೂರನೇ ವ್ಯಕ್ತಿಯ ನಮನದಿಂದಾಗಿ ನೆಂಟರಾದ ನಮ್ಮಿಬ್ಬರಿಗೆ ಜಗಳವನ್ನು ಕಟ್ಟು ಹಾಕಿ ಬಿಟ್ಟಿಯಲ್ಲ. ಇದೆಲ್ಲ ತರವೇನು? ಒಮ್ಮೆ ಯೋಚಿಸು ಪಾರ್ಥ. ನಿನಗಾಗಿ ನಾನು ಏನೆಲ್ಲ ಮಾಡಿದ್ದೇನೆ. ಏನು ಮಾಡಿದ್ದು? ನಿನಗಾಗಿ ಎಲ್ಲ ನಿಮ್ಮ ಪಾಂಡವರಿಗಾಗಿ ಏನೆಲ್ಲ ಮಾಡಿದ್ದೇನೆ ಒಮ್ಮೆ ನೆನಪು ಮಾಡಿತು. ಅಂದು ವಸ್ತ್ರಾಪಹಾರದ ಸಂದರ್ಭ ನೀವೆಲ್ಲರೂ ನಿಸ್ಸಹಾಯಕರಾಗಿ ಅಧೋಮನಾಗಿ ಕುಳಿತುಕೊಂಡಾಗ ನಿಮ್ಮ ಮಡದಿಯಾದಂತಹ ದ್ರೌಪದಿಯ ರಕ್ಷಣೆಗೆ ಧಾವಿಸಿದವ ನಾನು. ಅಲ್ಲಿದ್ದರೆ ಅಕ್ಷಯಾಂಬರವನ್ನು ಇಟ್ಟು ಮಾನ ರಕ್ಷಣೆ ಮಾಡಿದವನೇ. ನಿಮ್ಮ ಮಡದಿಯ ಮಾನವನ್ನು ರಕ್ಷಿಸಿದವ ನಾನು ಅಲ್ಲವೇ? ಮತ್ತೆ ಮೊನ್ನೆ ನಡೆದಂತಹ ಪ್ರಕರಣ, ದೂರ್ವಾಸನ ಪ್ರಕರಣ. ಈ ಕೃಷ್ಣ ಇಲ್ಲ ಅಂತ ಆದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು ಎನ್ನುವುದನ್ನು ಒಮ್ಮೆ ಯೋಚನೆ ಮಾಡಿ. ದೂರ್ವಾಸನ ಮಹಾಶಾಪಕ್ಕೆ ನೀವು ಒಳಗಾಗುತ್ತಾ ಇದ್ದೀರಿ. ಅದೆಲ್ಲವನ್ನು ರಕ್ಷಿಸಿದವ ನಾನು. ಬಿಡು, ಈ ಹಿಂದೆ ಅದೆಷ್ಟೋ ಪ್ರಕರಣಗಳಲ್ಲಿ ಪಾಂಡವರನ್ನು ರಕ್ಷಿಸಿದವ ನಾನು. ಯಾಕೆ? ಅಂದು ನನ್ನ ತಾಯಿಗೆ, ಅಂದು ನನ್ನ ಅತ್ತೆಗೆ ಮಾತು ಕೊಟ್ಟವ ನಾನು ಅಲ್ಲವೇ? ಏಕಚಕ್ರ ಪ್ರಕರಣದಲ್ಲಿ ನೀವಿರುವಾಗ ನಿಮ್ಮಮ್ಮ ನಿಮ್ಮ ಐವರನ್ನು ನನ್ನ ಕಾಯಕರ ಒಪ್ಪಿಸಿ ಕೃಷ್ಣ ಐವರನ್ನು ಕಾಯಬೇಕು ಎನ್ನುವುದಾಗ ನಾ ಹೇಳಿದ ಮಾತು, ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣದಂತೆ ಪಾಂಡವರನ್ನು ಕಾಪಾಡುತ್ತೇನೆ. ಅಂತೆಯೇ ನಡೆದುಕೊಂಡವನಿಗೆ ಎಂದಿಗೂ ತಪ್ಪಿದವನಲ್ಲ. ಅಷ್ಟೆಲ್ಲ ಇರುವಾಗಲೂ ಕೂಡ ಇಂದು ಎಲ್ಲವನ್ನ ಬಿಟ್ಟು ಮೂರನೇ ವ್ಯಕ್ತಿಯಾದಂತಹ ಬಯಲಿಗಾಗಿ ನನ್ನನ್ನೇ ಎದುರು ಹಾಕಿಕೊಳ್ಳುವ ಪರಿಸ್ಥಿತಿಯನ್ನು ತಂದುಬಿಟ್ಟಿಯಲ್ಲ. ಅರ್ಥ ಇದು ನಿಮಗಲ್ಲ. ನನ್ನ ಯಾವತ್ತೋ ಹೇಳಿದ್ದ, ಬೇಡ ಬೇಡ ಪಾಂಡವರನ್ನು ತಲೆ ಮೇಲೆ ಕೂರಿಸಿಕೊಳ್ಳಬೇಡ ಎನ್ನುವುದಾಗಿ. ಅವನ ಮಾತನ್ನು ಧಿಕ್ಕರಿಸಿದ್ದಕ್ಕಾಗಿ ಇಂದು ನನಗೆ ಈ ಸ್ಥಿತಿಯನ್ನು ಬಂದು ಹೋಯಿತು. ಆದ್ದರಿಂದ ಇದು ಪಾರ್ಥ ನಿನಗೂ ಅಲ್ಲ ನಿಮ್ಮ ಪಾಂಡವರಿಗೂ ಇಲ್ಲ ನಿಮ್ಮ ವಂಶಕ್ಕೂ ದೊಡ್ಡ ನಮಸ್ಕಾರ. ನಿಮ್ಮ ಸಹವಾಸವೇ ಸಾಕು. ಸದಾ ಕಾಪಾಡುವಂತಹ ದೇವ. ಇವತ್ತು ರಣಾಂಗಣದಲ್ಲಿ ಎದುರಾಗಿದ್ದೇವೆ ಭಾವನೆಂಟು. ಬಹಳ ವಿಡಂಬನೆಯ ಮಾತು, ಕುಯುಕ್ತಿಯ ನುಡಿ. ನೀವು ಮಾಡಿದ ಕಾರ್ಯಕ್ಕಿಂತ ದೊಡ್ಡದಲ್ಲ ಬಿಡು. ಮರ್ಮಘಾತಕವಾದಂತಹ ನುಡಿ ದೇವನ ಬಾಯಿಯಿಂದ ಪಾಂಡವರ ಪಾಲಿಗೆ. ಭಾವ ಹೇಳಿದೆಯಲ್ಲ, ಭಾವನೆಂಟರು ನಾವು. ನಿನ್ನಿಂದ ಈ ರೀತಿ ನಾನು ನಿರೀಕ್ಷಿಸಿರಲಿಲ್ಲ. ನಾವು ಹಾಗೆ
ನೀನು ಬಾವ ದೇವ ಅಂತ ನಿನ್ನನ್ನು ನಂಬಿತು. ಸದಾ ನಮ್ಮನ್ನ ಕಾಪಾಡುವ ದಾತಾರ ನೀನು ಎಂದು ನಂಬಿತು. ನಮ್ಮನ್ನ ಹೊರೆಯುವಂತಹ ಕರುಣಾಳುವ ನೀನು ಎಂದು ನಂಬಿತು. ಆ ಮಾತಿಗೆ ತಪ್ಪಿದವನಲ್ಲ. ನಮ್ಮ ಸರ್ವಸ್ವವನ್ನು ನಿಮಗೆ ಅರ್ಪಿಸಿಕೊಂಡಿತ್ತು. ಆದರೆ ಈಗ ಬುದ್ಧಿವಂತಿಕೆ ಮಾತಾಡ್ತಾ ಇದ್ದು ಮತ್ತೆ ನಿಮಗಾಗಿ ಎಷ್ಟೆಲ್ಲ ಹೋರಾಡಿದವ ನಾನು. ನನಗೆ ನೀ ಹೇಳಿದ್ದೇನು, ಕಂಡವರ ಮಕ್ಕಳನ್ನು ಬಾವಿಗೆ ನೋಡಿ ಆಳ ನೋಡುವ ಬುದ್ಧಿ ನಿನ್ನದ್ದು ಎನ್ನುವುದ. ಹಾಗೆ ಆಯ್ತಲ್ಲ ಇಂದಿನ ಪರಿಸ್ಥಿತಿ. ಇದು ನನಗೀಗ ಆಗಬೇಕಾದದ್ದೇ. ಇಂತಹ ಮಾತು ನಿಮ್ಮಿಂದ ಕೇಳಬೇಕಾದದ್ದೇ ನಾನು. ಇದು ನಾನು ಯಾರು ಏನು ಎನ್ನುವುದನ್ನು ತಿಳಿದು ಗಯನನ್ನ ನನ್ನ ಬದ್ಧ ವೈರಿಯನ್ನು ತಿಳಿದರೂ ಕೂಡ ಅವನನ್ನ ಸುದ್ದಿ ಇಲ್ಲದ ಹಾಗೆ ತಂದು ಬಚ್ಚಿಟ್ಟುಕೊಂಡಿದ್ದೀರಲ್ಲ. ಇದು ರೂಢಿಯಲ್ಲಿ ಮಾತುಂಟು, ಬುದ್ಧಿವಂತರ ಕಾಲನ್ನಾದರೂ ಹಿಡಿದು ನಾವು ಬುದ್ಧಿಯನ್ನು ಸಂಪಾದಿಸಬೇಕಂತೆ. ನಿನ್ನದು ಹಾಗಲ್ಲ, ಬುದ್ಧಿವಂತರ ಕಾಲನ್ನು ಕಾಯಕ ಅಂತಹ ಮಾತನಾಡ್ತಾ ಇದ್ದೀಯ. ಯಾಕೆ ಈ ಸಂದರ್ಭವನ್ನು ಸಿಕ್ತು ನಿಮಗೆ? ಶ್ರೀಕೃಷ್ಣನನ್ನ ಹೇಗಾದರೂ ಮಾಡಿ ಕಳೆದು ಹಾಕಬೇಕು ಎನ್ನುವುದಾಗಿ, ಅದಕ್ಕಾಗಿ ಇಷ್ಟೆಲ್ಲವನ್ನ ಮಾಡಿದ್ದೀರಲ್ಲ. ಆ ಗಯನನ್ನ ಕಳ್ಳತನದಿಂದ ತಂದಿಟ್ಟುಕೊಂಡು ಬಚ್ಚಿಟ್ಟುಕೊಂಡಿದ್ದೀರಲ್ಲ. ಸಾಕು, ನಿಮ್ಮ ಸಹವಾಸವೇ ಸಾಕು. ಒಳ್ಳೆಯ ಮಾತಿನಲ್ಲಿ ಗಯನನ್ನ ಬಿಟ್ಟರೇ ಲೇಸು. ಇಲ್ಲ ಅಂತಾದರೆ ನಿಮ್ಮ ನೆಟ್ಟತನವನ್ನು ಜಾಗದಲ್ಲಿ ಕಳ್ಳತನ, ಚೋರತನ, ಅದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದು ಕೃಷ್ಣ. ಅರ್ಥ ಕಳ್ಳತನದ ಬಗ್ಗೆ ಗಯನನ್ನ ಕಳ್ಳತನದಿಂದ ಕದ್ದುಕೊಂಡು ಬಂದು ಇಟ್ಟುಕೊಂಡಿದ್ದೀಯಾ ಅಂತ ಹೇಳ್ತಾ ಇದೆಯಲ್ಲ. ನಿಜ. ಕಳ್ಳತನದ ಬಗ್ಗೆ ವ್ಯಾಖ್ಯಾನ ನಿಂತು. ಕಳ್ಳತನ ಕಳ್ಳತನ ಮಾಡಿದ ಕೆಲಸವೇ ಅಂತದ್ದು. ನಾವು ಮಾಡಿದ ಕೆಲಸ ಕಳ್ಳತನದ್ದಲ್ಲ, ಮತ್ತೆ ನೀನು ಮಾಡಿದ ಕೆಲಸ. ನಾ ಮಾಡಿದ ಕೆಲಸ. ಯಾಕೆಂದ್ರೆ ನೀನು ಹುಟ್ಟಿದ್ದ ಕಾರಾಗೃಹದಲ್ಲಿ. ಹೌದಪ್ಪ. ಕಳ್ಳರನ್ನ ಸೆರೆಯಲ್ಲಿ ಇಡಬೇಕಾದಂತಹ ಆ ಕಂಸನ ಕಾರಾಗೃಹದಲ್ಲಿ ಹುಟ್ಟಿದವ ನೀನು. ನೀನು ಹುಟ್ಟಿದ ಮೇಲೆ ಬಹುಶಃ ಕಳ್ಳರೆಲ್ಲ ಕಳ್ಳತನವನ್ನ ಬಿಟ್ಟಿರಬಹುದು. ಹೌದಾ? ಯಾಕೆಂದ್ರೆ ಯಾಕೆ? ಕಳ್ಳರ ಗುರುವೇ ನೀನು. ಚೋರ ಶಿಖಾಮಣಿ ಗುರು ನೀನು. ಆದ್ರಿಂದ ಕಳ್ಳತನದಲ್ಲೇ ಹುಟ್ಟಿದೆ, ಸೆರೆಮನೆಯಲ್ಲಿ ಹುಟ್ಟಿದೆ, ಕಳ್ಳತನದಲ್ಲಿ ಬೆಳೆದೆ, ಕಳ್ಳತನದಲ್ಲಿ ಗೋಕುಲವನ್ನ ಸೇರಿದೆ, ಅಲ್ಲಿ ಮಾಡಿದ್ದೀನಿ. ಆಮೇಲೆ ನಿಮಗೆ ಕಳ್ಳತನ ಆಯ್ತಲ್ಲ. ಆಮೇಲೆ ನಿನಗೆ ಬೇಕಾದ ನಿನ್ನ ಹೆಂಡತಿ. ಪ್ರಪಂಚದಲ್ಲಿ ಇರುವುದೆಲ್ಲ ಹೇಗೆ ನಿಯಮ. ಹೆಣ್ಣನ್ನು ನೋಡಬೇಕು, ಎರಡು ಕುಟುಂಬಗಳು ಒಂದಾಗಬೇಕು, ಮಾತುಕತೆ ಸಾಗಬೇಕು, ಹೆಣ್ಣನ್ನ ಧಾರೆ ಎರೆದು ಕೊಡಬೇಕು, ಆಗ ದಾಂಪತ್ಯ ಜೀವನ ಪ್ರಾರಂಭ ಆಗಬೇಕು. ಅದನ್ನ ಬಿಟ್ಟು ಎಲ್ಲದಕ್ಕೂ ಮುಖ್ಯ ಹೆಣ್ಣು ಮತ್ತು ಗಂಡಿನ ಮನಸ್ಸೆನ್ನುವುದು ಒಂದಾಗಬೇಕು. ಮನಸ್ಸಿನ ಕತೆ ಬಿಡ, ಮನಸ್ಸು ಕತೆ ಮತ್ತೆ ಒಂದಾಗುತ್ತದೆ. ಹಾಗಲ್ಲ. ಮತ್ತೆ ಆ ರುಕ್ಮಿಣಿ ಚೇದಿ ದೇಶದ ಆ ಶಿಶುಪಾಲನಿಗೆ ನಿನ್ನಲ್ಲಿ ಯುಕ್ತಿ ಉಂಟಾ? ಪಾರ್ಥನನ್ನ ಜಯಿಸುತ್ತೇನೆ ಎನ್ನುವಂತ ಬಿಂಕ ನಿನ್ನಲ್ಲಿ ಉಂಟಾ? ಮಾಡಿದ್ದು ಅರ್ಥ ಬಿಟ್ಟು ಮಾಡುವುದಿಲ್ಲ. ಹೀಗೆ ಯುದ್ಧ ಮಾಡುತ್ತಾ ಕುಳಿತೆ ಅಂತಾದರೆ ಸಮಯ ಎನ್ನುವುದು ಮೀರಿ ಹೋಗುತ್ತದೆ. ಆದ್ದರಿಂದ ಪಾರ್ಥನಿಗೆ ಅರಿವಿಲ್ಲದ ಹಾಗೆ ಬತ್ತಳಿಕೆಯಲ್ಲಿರುವ ಗಯನ ಕತ್ತನ್ನ ಕತ್ತರಿಸಿ ಬಿಡಲಾಗುತ್ತದೆ. ಮಾಡಿ
ಇಲ್ಲ. ಅಲ್ಲದೆ ಹೋದರೆ ಯುದ್ಧ ಮಾಡುತ್ತಿರುವಂತಹ ನೀನು ಒಮ್ಮೆಲೆ ತಟಸ್ಥನಾದೆ. ಯೋಚಿಸುತ್ತಾ ನಿಂತುಕೊಂಡೆ. ಅಯ್ಯ ಏನು ನೋಡು, ಈ ಕಡೆಯಲ್ಲಿ ನೋಡು. ಯಾಕೆ ಪಶ್ಚಿಮಾಪದಿಯನ್ನು ನೋಡು. ನಿನ್ನ ಭಾಷೆ ಏನು? 8 ದಿನದ ಒಳಗಾಗಿ ಗಯನ ಕಂಠವನ್ನ ಕತ್ತರಿಸಿದೆ ಹೋದರೆ ಅಗ್ನಿಕುಂಡವನ್ನ ಪ್ರವೇಶ ಮಾಡ್ತೇನೆ. ಅಗ್ನಿ ಪ್ರವೇಶ ಮಾಡ್ತೇನೆ. ನೋಡು, ಹೊತ್ತು ಹೋಗ್ತಾ ಉಂಟು. ಸೂರ್ಯ ಬೂದಿಯನ್ನು ಸೇರ್ತಾ ಇದ್ದಾನೆ. ನಿನ್ನ ಭಾಷೆ ಬಂಜಯ ಆಯ್ತಲ್ಲ, ಬಂಜಯ ಆಯ್ತಲ್ಲ. ನನ್ನ ಭಾಷೆ ಬಂಜಯ ಆಯ್ತು. ಹೇಳು. ನನ್ನ ಭಾಷೆ ಆಡಿದ್ದೇನು ಏನು 8 ದಿನಗಳ ಒಳಗಾಗಿ ಭಯನನ್ನ ಕತ್ತರಿಸುತ್ತೇನೆ ಎನ್ನುವುದಾಗಿ ಅಂದರೆ ಮುಗಿತವಲ್ಲ. ಈಗ 8 ದಿವಸ ಮುಗಿಯಿರಿ. ನನಗೊಂದು ಹೆಸರುಂಟು. ಏನು ಹೇಳು? ಏನು? ಆಡಿದ ಮಾತನ್ನ ಹಿಡಿದ ಕಾರ್ಯವನ್ನ ಶ್ರುತಿ ಬರದೆ ಮಾಡಿ ಮುಗಿಸುವವ ಅಚ್ಚುತ ಎನ್ನುವುದಾಗಿ. ಆ ಹೆಸರು ಉಂಟಪ್ಪ ಇನ್ನು. ಯಾಕಂದ್ರೆ ನಾ ಹೇಳಿದ ಕಾರ್ಯ ಈಗಾಗಲೇ ಮಾಡಿ ಆಯಿತು. ನಯನ ಕೊರಳನ್ನ ಕತ್ತರಿಸಿ ಒಮ್ಮೆಯಿಂದ ಬತ್ತಳಿಕೆಯನ್ನು ಪರೀಕ್ಷಿಸುವ ನನ್ನ ಬತ್ತಳಿಕೆ ನೋಡು ನೋಡು ನೋಡು. ಕೆಲವು ಬತ್ತಳಿಕೆಯ ಗಂಡನು ಯುದ್ಧವನ್ನ ನಿಲ್ಲಿಸಿ ಈ ಯುದ್ಧದಿಂದ ಲೋಕ ಎನ್ನುವುದು ತಲ್ಲಣಗೊಳ್ಳುತ್ತಾ ಇದೆ ಎನ್ನುವುದಾಗಿ ಅವರ ಮಾತನ್ನು ಕೇಳಿ ಯುದ್ಧವನ್ನ ಇಲ್ಲಿಗೆ ಬಿಟ್ಟಿದ್ದೇವೆ. ಅರ್ಥ ದೇವಾ, ಇದೆಲ್ಲವನ್ನು ನನ್ನ ನೀಲಾ ನಾಟಕವೇ ಹೌದು. ಇದು ನಿನ್ನ ನಾಟಕವಾ? ನೀನು ಎಷ್ಟೆಲ್ಲ ನಾಟಕ ಮಾಡ್ತಿದ್ವ? ಯಾಕೆ ಈ ನಾಟಕ? ಪಾರ್ಥನ ಏಳಿಗೆ ತನ್ಮೂಲಕವಾಗಿ ಪಾಂಡವರ ಏಳಿಗೆ. ಈ ನಾಟಕದ ಮೂಲಕ ಇದೇ ಕಾರಣವೇ ಅದು. ಹೇಳಿದ್ದೆವು ನಿನ್ನ ಭಾಷೆ ವ್ಯರ್ಥ ಎನ್ನುವುದಾಗಿ, ಗಯಗಂಧರ್ವನ ಕೊರಳು ಕತ್ತರಿಸಿ ಬಿದ್ದಿದೆ ಎನ್ನುವುದಾಗಿ. ಅದು ಅಲ್ಲಿ ನೋಡು, ಭಯಗಂಧರ್ವ ಹೋಗ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ರಕ್ಷಣೆ ಮಾಡಿದಂತಹ ನಿನಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸದೆ ನೇರವಾಗಿ ಹೋಗ್ತಾ ಇದ್ದಾನೆ. ನೋಡಿದ ಜಾಗದಲ್ಲಿ ಒಂದು ಕುಡಿ ಹುಲ್ಲು ಕೂಡ ಹುಟ್ಟಲಿಕ್ಕಿಲ್ಲ, ಒಂದೇ ಸಾವನ್ನು ನೋಡ್ತಾ ಇದ್ದಾನೆ. ಸತ್ತವ ಮತ್ತೆ ಹೇಗೆ ಬದುಕಿದ? ಹೇಗೆ? ಈಶ್ವರನಿಂದಾಗಿ. ಈಶ್ವರನೇ ಬಂದು ಅವನನ್ನು ಬದುಕಿಸಿದ್ದಾನೆ.
ಈ ಎಲ್ಲ ನಾಟಕದಲ್ಲಿ ಈಶ್ವರನೂ ಪಾತ್ರಧಾರಿ. ಎಲ್ಲರೂ ಪಾತ್ರಧಾರಿಗಳು. ಅವನು ಸೂತ್ರಧಾರಿ. ನಾಟಕದ ಸೂತ್ರಧಾರಿಯೇ ನಾನು. ಇದು ಯಾಕೆ ಹೀಗಾಯ್ತು? ಯಾಕೆ? ಅರ್ಥ ನಿಮ್ಮ ಏಳಿಗೆ ಅಂತ ಹೇಳಿದ್ನಲ್ಲ, ಬೇರೆನಲ್ಲ. ಇದು ನೀವು ವನವಾಸದಲ್ಲಿದ್ದೀರಾ. ಇದನ್ನು ಕಳೆದರೆ 1 ವರ್ಷದ ಅಜ್ಞಾತವಾಸ. ಅದಾದ ನಂತರ ಪುನಃ ಹೊಸ್ತಿನೆಗೆ ಮರಳುವವರಿದ್ದೀರಿ. ಒಂದು ವೇಳೆ ಕೌರವ ನೀವು ಬಯಸಿದಂತಹ ಅರ್ಧ ರಾಜ್ಯವನ್ನು ಕೊಟ್ಟರೆ ಆಯಿತು. ಇಲ್ಲ ಅಂತಾದರೆ ಮುಂದೆ ಮಹಾ ಸಂಗ್ರಾಮವೇ, ಭಾರತ ಸಂಗ್ರಾಮವೇ ಬೇರ್ಪಡುವುದಲ್ವೇ? ಆ ಸಂದರ್ಭದಲ್ಲಿ ನಿಮ್ಮ ವಿರೋಧಿಗಳಾಗಿ ನಿಲ್ಲುವವರು ಯಾರು? ಯಾರೂ ಹೊರಗಿನವರಲ್ಲ, ನಿಮ್ಮ ಕುಟುಂಬದವರೇ, ನಿಮ್ಮ ವಂಶದವರೇ, ನಮ್ಮ ದಾಯಾದಿಗಳು, ನಿಮ್ಮ ಅಣ್ಣನೋ ತಮ್ಮನೋ, ಹಿರಿಯರು, ನಿಮ್ಮ ಗುರು ಹಿರಿಯರು, ಅಣ್ಣನೋ ತಮ್ಮನೋ ಎಲ್ಲ ಬಂಧು ಬಾಂಧವರು. ಅವರೆಲ್ಲ ಎದುರುಗಡೆ ಬಂದಾಗ ಇವನನ್ನ ತಮ್ಮ, ಇವನನ್ನ ಅಣ್ಣ, ಇವನನ್ನ ಬಂಧು ಎನ್ನುವಂತಹ ಮಮತೆಯಿಂದ ನಿನ್ನ ಮನಸ್ಸೆನ್ನುವುದು ಧೃತಿಗೆಡಬಾರದು. ಹಾಗಾದರೆ ಈ ಕೃಷ್ಣನನ್ನೇ ಎದುರು ಹಾಕಿಕೊಂಡೆ ಅಂತಾದರೆ ನಿನ್ನ ಮನಸ್ಸೆನ್ನುವುದು ಗಟ್ಟಿಯಾಗಿ ಹೋಗುತ್ತದೆ. ಯುದ್ಧದ ಸಂದರ್ಭದಲ್ಲಿ ನೀವು ಧೃತಿಗೆಡುವುದಿಲ್ಲ. ಇದನ್ನ ಮಾಡಬೇಕಿತ್ತು ನಾನು. ಮತ್ತೆ ನಿನ್ನ ಈ ಕೃಷ್ಣನನ್ನೇ ಎದುರು ಹಾಕಿಕೊಂಡ ನೋಡು, ಇಡೀ ಲೋಕವೇ ಕೂಡ ಯುದ್ಧಕ್ಕೆ ಸನ್ನಾಹವಾಗಿ ಬಂದಾಗ ಯಾವುದನ್ನು ಲೆಕ್ಕಿಸದೆ ಕೃಷ್ಣನನ್ನ ಎದುರು ಹಾಕಿಕೊಂಡೆ ನೀನು ಎಂಬಲ್ಲಿಗೆ ನಿನ್ನ ಪರಾಕ್ರಮಕ್ಕೆ ವಿರೋಧಿಗಳು ಅಂಜಬೇಕು. ಆ ಕಾರಣಕ್ಕಾಗಿಯೇ ಮಾಡಿದ್ದು. ಮತ್ತೆ ಕೆಲವರು ಹೇಳುವುದುಂಟು, ಕೃಷ್ಣ ಏಕೆ ಪಾಂಡವರ ಪಕ್ಷಪಾತಿ ಎನ್ನುವುದಾಗಿ. ಅದನ್ನು ತೋರ್ಪಡಿಸಬೇಕಿತ್ತು. ಆಡುವಂತಹ ಮಾತಿನಲ್ಲಿ, ಇಲ್ಲ ಹಿಡಿದಂತಹ ಕಾರ್ಯದಲ್ಲಿ ಪಾಂಡವರ ಸತ್ಯನಿಷ್ಠ ಏನುಂಟು, ಧರ್ಮನಿಷ್ಠ ಏನುಂಟು ಎನ್ನುವುದನ್ನು ಲೋಕಮುಖಕ್ಕೆ ನಾನು ತಿಳಿಸಿಕೊಡಬೇಕಿತ್ತು. ಆಡು ಮಾತಿನಿಂದ ಹೇಳಿದರೆ ಲೋಕ ಅದನ್ನು ಒಪ್ಪುವುದಿಲ್ಲ. ಆದ್ದರಿಂದಲೇ ಕಾರ್ಯವನ್ನು ಮಾಡಿ ತೋರಿಸಿದೆ ಅಂತಾದರೆ ಅದು ಲೋಕಕ್ಕೆ ಸಾಕ್ಷಿಯಾಗಿರ್ತದೆ. ಆದ್ದರಿಂದಲೇ ಇಷ್ಟೆಲ್ಲ ನಾಟಕವನ್ನು ಮಾಡಬೇಕಾಯಿತು. ಇದರಲ್ಲಿ ಮೂಲ ಏನು ಕೇಳಿದರೆ ಪಾರ್ಥನ ಏಳಿಗೆ ಇಲ್ಲ, ಅದರ ತನ್ಮೂಲಕವಾಗಿ ಪಾಂಡವರ ಏಳಿಗೆಗಾಗಿಯೇ ಇಷ್ಟೆಲ್ಲವನ್ನು ಮಾಡಿದೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಂಡವರ ಏಳಿಗೆಯೇ ಶ್ರೀಕೃಷ್ಣನ ಪರಮ ಧ್ಯೇಯ ಅಲ್ಲವೇ? ಪಾಂಡವರನ್ನ ಕಾಣಿಸುವುದಕ್ಕಾಗಿ ನೀನು ಮಾಡಿದಂತಹ ತಂತ್ರ ದೇವ ಕೃತಜ್ಞರಾಗಿದ್ದೀರಿ. ಸದಾ ನಮ್ಮನ್ನ ಪಡೆಯುವ ನಡೆಯನ್ನು ಹೊತ್ತಂತಹ ನಿನಗೆ ಆಗಲಿ ಪಾರ್ಥ. ಇದು ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಇನ್ನು ನಿಮ್ಮ ಅಣ್ಣ ಧರ್ಮಜ ಹಾಗೂ ಗೌಮ್ಯಾದಿ ಮುನಿಗಳು ಮಾತ್ರವಲ್ಲ, ನನ್ನ ಇನ್ನೊಬ್ಬಳು ಪ್ರೀತಿಯ ತಂಗಿ ಇದ್ದಾಳಲ್ಲ ದ್ರೌಪದಿ, ಅವರನ್ನೆಲ್ಲ ನೋಡಿಕೊಂಡೇ ಹೋಗ್ತೇನೆ. ಬಾಯಿ ಇಲ್ಲಿ ಸೇರಿರುವಂತಹ ಯಕ್ಷಗಾನ ಕಲಾಭಿಮಾನಿಗಳೇ, ಶ್ರೀ ಗುರುನರಸಿಂಹ ದೇವಸ್ಥಾನ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.